ಪಕ್ಕದ ಮಗ ನನಗೂ ಮಗ ಇದ್ದಂಗೆ ನಾನು ಕಟ್ ಮಾಡ್ತೀನಿ ಅಂತ. ಆ ಹುಡುಗಾರ ಕಟ್ ಮಾಡಿದ ತಕ್ಷಣವೇ ನಮ್ಮಮ್ಮ ಲಬ ಅಳಕ್ಕೆ ಶುರು ಮಾಡಿಬಿಟ್ರು. ನಮ್ಮಮ್ಮ ಆ ದೇವರಿಗೆ ಶಾಪ ಹಾಕಕ್ಕೆ ನಿಂತ್ಕೊಂಡ್ಬಿಟ್ರು. ನನ್ನ ಮಂತೆನ ಮುರಿದು ಬಿಟ್ಟು ನೀನು ನನ್ನ ಗಂಡು ಮಗ ಹುಡ್ದಾರ ಹರಿದು ಬಿಟ್ಟು ವಂಶೋದ್ಧಾರಕನ ಹುಡ್ದಾರ ಕಟ್ಟಿದ್ದೆ ನಾನು. ನನ್ನ ಮಂತೆನ ಮುರಿದು ಬಿಟ್ಟು ನೀನು ಅಂತ ಮೂರ್ಛನೆ ಬಂದು ಬಿದ್ದುಬಿಟ್ರು ನನ್ನ ತಾಯಿ. ನಮ್ಮ ಮೂಗು ಗಟ್ಟೆಗೆ ಹಿಡ್ಕೊಂಡಿದ್ದು ವಸ್ತು ವಿಷ ಕುಡಿದು. ನಮ್ಮಮ್ಮನಿಗೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಳಕ್ಕೆ ಜಾಗ ಐತಿ. ಇವತ್ತು ಮನೆಗೆ ಇಟ್ಕೊಳಕ್ಕೆ ಜಾಗ ಎಲ್ಲಿ ಹೋಗ್ಬೇಕಂತನೂ ಗೊತ್ತಿಲ್ಲ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಸಿರಿ ಕನ್ನಡ ಚಾನೆಲ್ನ ಜನಪ್ರಿಯ ಕಾರ್ಯಕ್ರಮ ಲೈಫ್ ಓಕೆ ಭರವಸೆಯೇ ಬದುಕು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೆಂಕಟ್ ರೆಡಿ ಆಗಿದ್ದಾರೆ. ಮುಳ್ಳಿಯವರೇ, ಶುರು ಮಾಡೋದಕ್ಕಿಂತ ಮೊದಲೇ ಕರೀರಿ, ಶುರು ಮಾಡಿದ್ಮೇಲೆ ಕರಿಬೇಡಿ ಅಂತ ಬೇರೆ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದೀವಿ ನಮ್ಮ ವೆಂಕಟ್ ಅವ್ರನ್ನ. ವೆಂಕಟೇಶ್ ಅವರೇ, ಬನ್ನಿ ಸರ್. ಎನ್ನಿಮುಳ್ಳಿ ವಿಶೇಷವಾದಂಥ ಕಾರ್ಯಕ್ರಮ ಅಂದ್ರೆ ಯಾರನ್ನು ಕರೆಸ್ತಾ ಇದ್ದೀರಾ? ಏನು ವಿಶೇಷವಾದ ಕಾರ್ಯಕ್ರಮ ಖಂಡಿತವಾಗ್ಲೂ ವಿಶೇಷವಾದ್ದೇ. ವಿಶೇಷವಾಗಿರೋರೇ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದರೆ ಈ ಕಾರ್ಯಕ್ರಮ ಶುರು ಮಾಡಬೇಕಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಬೇಸಿಕ್ ಆಗಿ ಒಂದಷ್ಟು ಕಥೆಗಳು ಹೇಳ್ಬೇಕು ನಾವು, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾನು ಅವನಲ್ಲ ಅವಳು ಕೇಳ್ದಂಗಿದೆಯಲ್ಲ. ಈ ಸಿನಿಮಾದ ನಿರ್ದೇಶನ ಮಾಡಿದಂಥವ್ರು ಲಿಂಗದೇವರು. ಈ ಸಿನಿಮಾಲಿ ಆಕ್ಟ್ ಮಾಡಿದಂಥವ್ರು ಸಂಚಾರಿ ವಿಜಯ್ ಅವರು. ಭಾರತೀಯ ಚಿತ್ರರಂಗದಲ್ಲಿ ನಾನೊಬ್ಬ ಶ್ರೇಷ್ಠ ನಟ ಅಂತ ತೋರಿಸ್ಕೊಂಡಂತ ಸಂಚಾರಿ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯ್, ನಮಸ್ಕಾರ ಸರ್. ಉಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಅಂಕಾದ ಪರದೆಯು ಇಂದು ಅಂಚಿಗೆ ಬಂದಿತಲ್ಲ. ಮುಚ್ಚು ಮರೆಯಾಟ ಎಲ್ಲೆ ಮೀರಿ ಓಟ, ಅಳಿಗುಳಿ ಮಡೆ ಮನಸ್ಸು. ಸಂಚಾರಿ ವಿಜಯ್ ಅವರ ಹೆಸರು ಸಂಚಾರಿ ಜೊತೆ ಯಾವಾಗ ಸೇರ್ಕೊಳ್ತು ಸರ್? ನಾನು ಅನ್ಕೊಂಡೆ ನಾನು ಅವಳೆಲ್ಲ ವಿಜಯ್ ಅಂತ ಆಗ್ಬಿಡ್ತದೇನೋ ಅಂತ. ತುಂಬ ದೊಡ್ಡದಾಯ್ತು ಅಂತೇಳಿ. ಸಂಚಾರಿ ಸಿನಿಮಾ ಮೊದಲನೇ ಸಿನಿಮಾ ತಮ್ಮದು? ಇಲ್ಲ ಸರ್, ಅದು ಬಹಳಷ್ಟು ಜನಕ್ಕೆ ಗೊಂದಲ ಇದೆ. ಸಂಚಾರಿ ಅಂದ್ರೆ ನಮ್ಮ ನಾಟಕ ತಂಡದ ಹೆಸರು. ಓಕೆ. ಈ ಹಿಂದೆ ಒಂದು ದಾಸವಾಳ ಅಂತ ಒಂದು ಸಿನಿಮಾ ಮಾಡಿದ್ರು ರಮೇಶ್ ಸರ್. ಹೌದೌದು. ಅದರಲ್ಲಿ ಒಂದು ಪಾತ್ರಕ್ಕೆ ರೆಕಗ್ನೈಸೇಷನ್ ಸ್ವಲ್ಪ ಸಣ್ಣ ಮಟ್ಟಿಗೆ ಸಿಕ್ತು. ಒಂದೆರಡು ಪತ್ರಿಕೆಯಲ್ಲಿ ಅದು ದಾಸವಾಳ ವಿಜಯ್ ಅಂತ ಬರೆದ್ರು. ಓಕೆ. ಯೂಶಲಿ ದಾಸವಾಳ ಅಂದ್ರೆ ಕಿವಿಗಿಡೋದು, ಅದಕ್ಕೆ ಚೆನ್ನಾಗಿ ಸಂಚಾರಿ ಚೆನ್ನಾಗಿದೆ ಸರ್. ಅದಕ್ಕೆ ನಾನೇ ಅದನ್ನ ಬದಲಾಯಿಸ್ಕೊಂಡೆ ನಮ್ಮ ಮೇಡಮ್ ಕೇಳಿ, ಗುರುಗಳನ್ನ. ಅದು ಅವಾಗಿಂದ ಸಂಚಾರಿ ವಿಜಯ್ ಅಂತ. ಲಿಂಗದೇವ್ರವ್ರನ್ನ ಕರೆಸಿರೋ ಉದ್ದೇಶ ಇವತ್ತೊಂದು ಒಳ್ಳೆ ಲೈಫ್ ಓಕೆ ಕಾರ್ಯಕ್ರಮದಲ್ಲಿ ಒಬ್ಬರನ್ನ ತೋರಿಸ್ಬೇಕು ಅಂತ. ಮಂಜುನಾಥ್ ಅಂತ ಇರೋ ಹುಡುಗ 18 ವರ್ಷ ಆಗ್ತಾ ಇದ್ದಾಗೇನೆ ಮಂಜಮ್ಮ ಆಗ್ಬಿಡ್ತಾನೆ. ನಿಮ್ಮ ಕಥಾ ಸುರುಳಿಗಳು ಕೂಡ ಇದೇ ನಿಟ್ಟಲ್ಲೇ ಇರೋದ್ರಿಂದ, ಅಂದರೆ ನಾನು ಅವನಲ್ಲ ಅವಳು ಕೂಡ ಇದೇ ಎಲ್ಲೋ ನಿಟ್ಟಲ್ಲಿ ಇದೇ ಎಳೆಯಲ್ಲೇ ಸಿನಿಮಾ ಮಾಡಿದ್ದು ನೀವು. ಇದ್ರ ಬಗ್ಗೆ ಸಾಕಷ್ಟು ಅನ್ವೇಷಣೆಗಳನ್ನ ಮಾಡಿರ್ತೀರಾ, ಸಾಕಷ್ಟು ಜನಗಳನ್ನ ಹೋಗಿ ಭೇಟಿ ಮಾಡ್ತೀರಾ, ಅವ್ರ ಬಗ್ಗೆ ಅನ್ವೇಷಣೆ ಮಾಡಿ ಬರ್ಕೊಳ್ತೀರಾ, ರಿಸರ್ಚ್ ಮಾಡ್ತೀರಾ, ಪ್ರಬಂಧಗಳನ್ನ ಬರ್ಕೊಳ್ತೀರಾ, ಆಮೇಲೆ ಸಿನಿಮಾ ಮಾಡೋಕ್ಕೆ ಹೋಗ್ತೀರಾ. ಯಾಕಂದರೆ ಲಿಂಗದೇವರು ಸಿನಿಮಾ ಮಾಡ್ತಾರೆ ಅಂದರೆ ಅಲ್ಲಿ ಹೋಮ್ವರ್ಕ್ ಇಷ್ಟಿರುತ್ತೆ. ಹೋಮ್ವರ್ಕ್ ಇಲ್ಲದೆ ಕೆಲಸ ಮಾಡಿದ್ದೇ ಇಲ್ಲ. ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಜನನ ಮೀಟ್ ಮಾಡ್ತಾರೆ, ಹಿಂಗೇ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಅಷ್ಟೊಂದು ಪ್ಲಾನ್ ಮಾಡಿದ್ರಿ.
ನಮಗೆ ಇದ್ರ ಸ್ವಲ್ಪ ಈ ನಾನು ಅವನಲ್ಲ ಅವಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಸರ್. ನಾನು ಅವನೆಲ್ಲ ಅವಳು ಆರಂಭ ಆಗಿದ್ದು 2009ರಲ್ಲಿ. ಅವಾಗ ಸುದ್ದಿವಾಹಿನಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂತು. ಬ್ರೇಕಿಂಗ್ ನ್ಯೂಸ್ ಏನಂತಂದರೆ, ಬಳ್ಳಾರಿ ರಸ್ತೆಯಲ್ಲಿ ಓಡಾಡುವ ಒಬ್ಬ ಹುಡುಗನನ್ನು ಬಲವಂತವಾಗಿ ಕರ್ಕೊಂಡೋಗಿ ಕನ್ವರ್ಟ್ ಮಾಡಿದ್ರು ಅಂತ. ನಿಜಾನಾ ಸರ್ ಅದು? ಅದು ನನ್ನ ಲೆಕ್ಕದಲ್ಲಿ ಇಲ್ಲ. ಬಲವಂತವಾಗಿ ಈ ಕಮ್ಯುನಿಟಿ ಮಾಡಲ್ಲ ಅಂತ ನನ್ನ ನಂಬಿಕೆ, ನನ್ನ ಅನುಭವ. ಏನಕ್ಕೆ ಅಂದ್ರೆ ನಿಮ್ಮ ಮಾತು ತುಂಬಾ ಜನಕ್ಕೆ ಪರಿಣಾಮ ಬೀರ್ಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ತಪ್ಪು ಕಲ್ಪನೆಗಳಲ್ಲಿ ಜೀವನ ಮಾಡ್ತಾ ಇದಾರೆ ಅವ್ರ ಬಗ್ಗೆ. ಕರ್ಕೊಂಡು ಹೋಗ್ಬಿಡ್ತಾರೆ, ಎಳ್ಕೊಂಡು ಹೋಗ್ಬಿಡ್ತಾರೆ, ಓಡಿಸ್ಬಿಡ್ತಾರೆ, ಇವೆಲ್ಲ ಒಂದಷ್ಟು ಮಾತುಗಳು. ನನ್ನ ಅನುಭವದಲ್ಲಿ ಅದಿಲ್ಲ. ನಾನು ಅವರ ಒಡನಾಟ ಒಂದು 6 ವರ್ಷಗಳಿತ್ತು, 2009ರಿಂದ 2005ರವರೆಗೂ. ಸೊ ಹಾಗಾಗಿ ಆ 6 ವರ್ಷದ ನನ್ನ ಅನುಭವದಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಸಿನಿಮಾ ಮಾಡಲಿಕ್ಕೆ ಪ್ರೇರಣೆನೇ ಅದು. ಅಂದರೆ ಅಲ್ಲಿ ಹೋಗಿ ಈ ಥರ ಬಲವಂತವಾಗಿ ಕನ್ವರ್ಟ್ ಮಾಡೋಕ್ಕಾಗುತ್ತಾ ಅಂತ ನನ್ನ ತಲೆಗೆ ಹುಳ ಬಿಟ್ಕೊಂಡಾಗ ಹುಳ ಹೊರಗೆ ಹಾಕ್ಬೇಕಲ್ಲ, ಅವಾಗ ಹುಡುಕಾಟ ಶುರು ಮಾಡಿದೆ. ಆ ಹುಡುಕಾಟ ಶುರು ಮಾಡಿದಾಗ ನನಗೆ ಸಿಕ್ಕಿದ್ದು ನಾನು ಅವನಲ್ಲ ಅವಳು ಅಂತ ಡಾಕ್ಟರ್ ತಮಿಳ್ಸೆಲ್ವಿಯವರು ತಮಿಳಿಂದ ಅನುವಾದ ಮಾಡಿದಂಥ ಒಂದು ಪುಸ್ತಕ. ಅದು ಬಯೋಪಿಕ್, ಲಿವಿಂಗ್ ಸ್ಮೈಲ್ ವಿದ್ಯಾ ಅವರ ಜೀವನ ಚರಿತ್ರೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಪುಸ್ತಕ ಸಿಕ್ತು. ಆ ಪುಸ್ತಕ ಸಿಕ್ಕಾದ್ಮೇಲೆ ಅದನ್ನು ಓದ್ತಾ ಇದ್ದಾಗ ನನಗೆ ಈ ಮುಖ್ಯವಾಹಿನಿಯಿಂದ ದೂರ ಇರತಕ್ಕಂಥ ಒಂದು ಸಮುದಾಯ, ಮಂಗಳಮುಖಿ ಸಮುದಾಯ, ಅದ್ರ ಬಗ್ಗೆ ಒಂದಷ್ಟು ಅರಿವು ನನಗೆ ಬಂತು. ಆಮೇಲೆ ಆ ಕಮ್ಯುನಿಟಿಯಲ್ಲಿ, ಆ ಸಮುದಾಯದಲ್ಲಿ ಇರ್ತಕ್ಕಂಥ ತುಂಬ ಜನನ ಭೇಟಿ ಮಾಡ್ತಾ ಹೋದೆ. ನೀವು ಹೋಗಿ ಇರೋಕ್ಕಾಗದೇ ಇರೋಂಥ ಒಂದು ವಾಸ ಇರೋವಂಥ ಜಾಗಗಳು ಅವು. ಅಂಥ ಕಡೆಗೆ ಹೋಗಿ ಎಲ್ಲರೂ ಇಟ್ಕೊಳ್ಳೋಕ್ಕಾಗತ್ತೆ. ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉತ್ತರ ಸಿಗ್ತಾ ಹೋಯ್ತದೆ. ಆಗ ಇದು ಜನಗಳಿಗೆ ಮುಟ್ಟಬೇಕು. ಜನಗಳಿಗೆ ಮುಟ್ಟಕ್ಕೆ ಮಾಧ್ಯಮ, ಸಿನಿಮಾ ಒಳ್ಳೆಯ ಮಾಧ್ಯಮ. ನಂದು ವೃತ್ತಿಯಲ್ಲಿ ಸಿನಿಮಾ ಇರೋದರಿಂದ ಅದನ್ನು ಮಾಡಬೇಕು ಅಂತ ಅನಿಸಿ ಅಲ್ಲಿ ಹುಡುಕಾಟ ಶುರು ಮಾಡಿದೆ. ಆಗ ನನಗೆ ಗೊತ್ತಾಗಿದ್ದು, ನಮ್ಮಲ್ಲೇ ಇನ್ನೂ ಒಂದು ಪರಂಪರೆ ಇದೆ, ಜೋಗತಿ ಪರಂಪರೆ ಅನ್ನೋದು. ಮಂಜುನಾಥ್ ಹೇಗೆ ಮಂಜಮ್ಮ ಆದರೂ, ಆ ಮಂಜಮ್ಮ ಆಗಿದ್ದು ಅವ್ರ ಮನೆಯಲ್ಲಿ ಒಪ್ಪಿಗೆ ಇದ್ದು ಎಲ್ಲ ಮಾಡಿ ಅಂದರೆ ಅವರೇನೆ ಅವ್ರ ಮನೆಯಲ್ಲೇನೆ ಅವ್ರ ಸೋದರ ಮಾವ ಒಬ್ಬರು ಅವರ ಉಡದಾರ ತೆಗೆದು ಅವರಿಗೆ ಒಂದು ಕೊಡ್ತಾರೆ. ಅದು ಇದ್ರದ್ದು. ಅವಾಗ ಅವ್ರ ತಂದೆ ತಾಯಿ ಕೂಡ ಅಲ್ಲಿ ಇರ್ತಾರೆ ಅವ್ರಿಗೆ. ಮಂಜಮ್ಮ ಸಂದರ್ಭದಲ್ಲಿ ಉಡದಾರ ತೆಗೆದ ಅದೊಂದು ಸಂಪ್ರದಾಯ. ಅದು ಅಂದರೆ ಅದು ಉಡದಾರ ತೆಗೆಯೋದು, ಮುತ್ತು ಪೋಣಿಸೋದು, ಅದೊಂದು ಜೋಗತಿಯ ಅವರ ಇಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ ಅದು. ಸೊ ಹಾಗಾಗಿ ಅವ್ರ ಮನೆ ಒಪ್ಪಿಗೆ ಇದ್ದೇ ಮಾಡಿರ್ತಾರೆ ಅಲ್ಲಿ. ಸೊ ಆದ್ರೆ ಇಲ್ಲಿ ನಾನು ಮಾಡಿದಂಥ ಸಿನಿಮಾನಲ್ಲಿ ಮನೆಯವ್ರ ಒಪ್ಪಿಗೆ ಇರಲ್ಲ, ಮನೆಯಿಂದ ಓಡಿ ಹೋಗ್ತಾರೆ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಮಂಜಮ್ಮ ಬೆಳೀತಾರೆ. ಅದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಕಡೆ. ನಿಮಗೆ ವಿಜಯವ್ರಿಗೊಂದು ಚಾಲೆಂಜ್ ಸರ್. ಯಾಕಂದ್ರೆ ಒಂದು ಪಾತ್ರ ಸಿಕ್ತು ಅಂದ ತಕ್ಷಣ ಎಲ್ಲ ನಟರು ಕೂಡ ಈ ರೀತಿಯ ಪಾತ್ರಗಳನ್ನ ಒಪ್ಕೊಳ್ಳೋ ಸ್ಥಿತಿಲಿ ಇರಲ್ಲ. ಇಲ್ಲಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರು, ನಾನು ಮಾಡ್ತೀನಿ ನಾನು ಎಷ್ಟು ಮಟ್ಟಿಗೆ ಮಾಡಿದ್ರು ಅಂತ ಹೇಳಿದ್ರೆ, ಒಬ್ಬರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡೋಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂದರೆ ಅದೇನು ಮ್ಯಾಜಿಕ್ ಮಾಡಿರಲ್ಲ. ಅವರು ಒಂದಷ್ಟು ಕೆಲಸ ಮಾಡಿರ್ತಾರೆ. ಅದು ನಿಮ್ಮ ಹಿಂದೆನೇ ಹೆಂಗೆ ಮಾಡಬೇಕು, ನೀವೊಂದಷ್ಟು ಹೋಮ್ವರ್ಕ್ ಮಾಡಿಸಿರ್ತೀರಿ ಅವ್ರಿಗೆ. ಇಲ್ಲೆಲ್ಲ ಒಂದು ಕಡೆ ವರ್ಕ್ ಆಗಿದೆ ಸರ್. ನೀವೇನೇನು ವರ್ಕ್ ಮಾಡಿದ್ರಿ ವಿಜಯ್ ಅವರೇ? ಸರ್, ಒಂದು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು. ಹೌದು. ನಾನವನ್ನೆಲ್ಲ ಅವಳು ಮಾಡುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಸ್ವಲ್ಪ ಅದ್ರ ಬಗ್ಗೆ ಕೆಲಸ ಮಾಡಿ ಆ ಹಿಡಿತ ಸಿಕ್ಕಿತ್ತು. ಅದ್ರ ಜೊತೆಯಲ್ಲಿ ನಮ್ಮ ಸಿನಿಮಾದಲ್ಲಿ ಮಾಡಿದಂಥ ಅಷ್ಟು ಜನ ಮಂಗಳಮುಖಿಯರು ಎಲ್ಲರೂ ನನಗೆ ಟಿಪ್ಸ್ ಕೊಡ್ತಾ ಇದ್ರು. ಸಣ್ಣ ಏನಂತಾರೆ, ಗೆಸ್ಚರ್ಸ್ ಆ್ಯಂಡ್ ಪೋಸ್ಚರ್ಸ್ಗಳ ಬಗ್ಗೆ, ಧ್ವನಿ ಏರಿಳಿತಗಳ ಬಗ್ಗೆ, ಆಮೇಲೆ ಆ ನಿರ್ವಹಣೆ ಆದಾಗ ಹೆಂಗೆ ನಡ್ಕೊಳ್ಬೇಕು, ಹೆಂಗೆ ನಡೆಯೋ ಒಂದು ಶೈಲಿಯಿಂದ ಹಿಡಿದು ಪ್ರತಿಯೊಂದನ್ನು ಅವರು ಫೀಡ್ ಮಾಡ್ತಾ ಇದ್ರು ಅಲ್ಲಿ. ಸೊ ಹಾಗಾಗಿ ಬಹುಶಃ ಆ ಪಾತ್ರಕ್ಕೆ ಹಾಗೆ ಬಂತು ಅಂತ ನಮ್ಮ ಸಿನಿಮಾನಲ್ಲಿ ಮಂಗಳಮುಖಿಯರಂತ ಏನಿದ್ದಾರೆ ಅವರೆಲ್ಲ ಒರಿಜಿನಲ್. ಅಂದರೆ ಅವ್ರು ಯಾರು ಕಲಾವಿದರಲ್ಲ, ಅವರು ನಿಜವಾದ ಮಂಗಳಮುಖಿಯರೇ. ಹಾಗಾಗಿ ನಿಮ್ಗೊಂದು ಆಂಬಿಯನ್ಸ್ ಏನಿತ್ತು, ಒಟ್ಟಾರೆ ಅವ್ರ ಜೊತೆಯೊಳಗೆ ನಾವು ಸಿನಿಮಾ ಮಾಡ್ತಾ ಇದ್ವಿ. ಸೊ ಅದೊಂದು ಅಡ್ವಾಂಟೇಜ್ ಆಯಿತು ನಮಗೆ. ಅಂದರೆ ನೀವು ಅವ್ರ ಜೊತೆ ಸೇರ್ಬಿಟ್ಟಿದ್ರಿ ವಿಜಯ್ ಅವರು ಒಂದಷ್ಟು ದಿನ? ಹೌದು. ನಾವು ಎಲ್ಲಿ ಸರ್, ಆಂಧ್ರ ಇದರಲ್ಲಿ ರಾಮೋಜಿರಾವ್ ಫಿಲ್ಮ್ ಸಿಟಿ ಹೋದಾಗ್ಲೂ ಅಲ್ಲಿನೂ ಒಂದಷ್ಟು ಜನ ಕರೆಸಿದ್ರು. ಎಲ್ಲ ಕಡೆನೂ ಯಾರ್ಯಾರು ನೀವು ಮಂಗಳಮುಖಿಯರಂತ ಕಾಣುತ್ತೆ, ಎಕ್ಸೆಪ್ಟ್ ವಿಜಯ್ ಬಿಟ್ಟರೆ ಮಿಕ್ಕಿದವರೆಲ್ಲ ಅವರೇನೆ. ಅವರು ಯಾರನ್ನು ಬೇರೆ ಡ್ರೆಸ್ ಹಾಕ್ಕೊಂಡು ಬಂದಂಥವ್ರಲ್ಲ ಅಲ್ಲಿ. ಹಾಗಾಗಿ ಸೊ ಹಾಗಾಗಿ ಅದು ಹಾಗೆ ಅಲ್ವಾ, ಯಾವುದೇ ಒಂದು ಪಾತ್ರ
ಒಂದು ಸರಿ ಮಾಡಿದಾಗ ಅದನ್ನೇ ಮತ್ತೆ ಇನ್ನೊಂದು ಸರಿ ನಾವು ನಾಟಕಗಳನ್ನು ರಿಪೀಟ್ ಶೋ ಅಂತ ಮಾಡ್ತೀವಿ. ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಅದು 25ನೇ ಪ್ರದರ್ಶನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅಷ್ಟೊತ್ತಿಗೆ ನಮ್ಗೆ ಆ ಪಾತ್ರದ ಹಿಡಿತ ಸಿಕ್ಕಿರುತ್ತೆ, ಪಾತ್ರಕ್ಕೆ ಒಂದು ಆಯಾಮ ಬಂದ್ಬಿಟ್ಟಿರುತ್ತೆ. ಸೊ ಹೀಗೆ ಮಾಡ್ತಾ 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 ಅದಕ್ಕೆ ಆ ಒಂದು ಪಾತ್ರಕ್ಕೆ ಒಂದು ರೂಪರೇಷ, ಒಂದು ಸ್ಟ್ರಕ್ಚರ್ ಅಂತ ಸಿಕ್ತು. ಒಟ್ಟಾರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ರವಿಗರ್ಣಿ ಅವರಿಲ್ಲ, ರವಿಗರ್ಣಿ, ಲಿಂಗಡಿಯವರು, ಸಂಚಾರಿ ವಿಜಯವರು ಕನ್ನಡ ಚಿತ್ರರಂಗವನ್ನು ಭಾರತೀಯ ಚಿತ್ರರಂಗದಲ್ಲಿ ಒಂದು ಸರಿ ಇಲ್ಲೂ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಒಳ್ಳೆ ಕಥೆಗಳಿದ್ದಾರೆ, ಇಲ್ಲೂ ಕಥೆಗಾರರಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ರಂಥ ಒಂದು ಒಳ್ಳೆ ಟೀಮು ನಿಮಗೆ. ನಮಗೊಂದು ಹೆಮ್ಮೆ ಏನಂದರೆ 28 ವರ್ಷ ಆದಮೇಲೆ ಕನ್ನಡಕ್ಕೆ ನಟನಿಗೆ ಒಬ್ಬ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು. ಹೌದು ಸರ್. ಸೊ ಕನ್ನಡದಲ್ಲಿ 3 ಜನ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ನಟರಿದ್ದಾರೆ, ಅದರೊಳಗೆ 3ನೇವರು ವಿಜಿ. ಹಾಗಾಗಿ ನಮ್ಗೆ ಅದೊಂಥರ ಹೆಮ್ಮೆ. ಹೇಳಿದೆ ಸರ್, ನನಗೆ ಕ್ಯಾರೆಕ್ಟರ್ ಕೊಟ್ಟರೆ ನಾನು ನನ್ನ ಶಕ್ತಿ ಮೀರಿ ನಟಿಸ್ತೀನಿ ಅಂತ ಹೇಳಿದೆ. ಸೊ ಇದು ನನಗೊಂದು ಒಳ್ಳೆಯ ಅವಕಾಶ. ಈ ಅವಕಾಶ ಕೊಟ್ಟಿದ್ದಕ್ಕೆ BS ಲಿಂಗದೇವ್ರ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದೇ ಎಲ್ಲ ನಮ್ಮ ಭಾರತೀಯ ಚಿತ್ರರಂಗವನ್ನು, ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ಇಲ್ಲೂ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಒಳ್ಳೆ ಕಥೆಗಳಿದೆ, ಇಲ್ಲೂ ಸಿನಿಮಾವನ್ನು ಮಾಡಬಲ್ಲರು ಅನ್ನೋದು ತೋರಿಸ್ಕೊಟ್ರಿ. ಒಂದು ಖುಷಿ ಕೊಟ್ಟಂಥ ವಿಚಾರ ಸರ್. ಥ್ಯಾಂಕ್ ಯು. ಜೊತೆಗೆ ನಾವೇನಕ್ಕೆ ನಿಮಗೆ ಈ ಪ್ರಶ್ನೆಗಳೆಲ್ಲ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಯೋತಿ ಮಂಜಮ್ಮನವ್ರು ಬರ್ತಾ ಇದ್ದಾರೆ. ಅವ್ರನ್ನ ಕರೆಸಿ ಮಾತಾಡಬೇಕಾದಾಗ ಅದಕ್ಕಿಂತ ಮೊದಲು ನಾವು ನಿಮ್ಮ ಹತ್ರ ಮಾತಾಡಿದರೆ ಒಳ್ಳೆಯದು. ಇನ್ನೇನಾದರೂ ಅದ್ರ ಬಗ್ಗೆ ವಿಶೇಷವಾದ ಸಂಗತಿ ಗೊತ್ತಿದ್ರೆ ನಮ್ಗೆ ತಿಳಿಸ್ಕೊಡ್ಬೋದು ಸರ್. ವಿಶೇಷದ ಸಂಗತಿ ಅಂತಂದರೆ ಅದೇನೆ, ಒಂದು ಮಂಗಳಮುಖಿ ಮತ್ತು ಈ ಜೋಗತಿ ಪರಂಪರೆ ಎರಡೂ ಬೇರೆ ಬೇರೆನೇ ಹೋಗುತ್ತೆ. ಆಗಲೇ ನಾನು ಹೇಳಿದಾಗೆ ಎರಡೂ ಬೇರೆ ಬೇರೆ ಚಾಲೆಂಜಸ್ಸಲ್ಲಿ ಸವಾಲುಗಳೇ ಬೇರೆ. ಬದುಕಿನ ಸವಾಲುಗಳು ಬೇರೆ ಇನ್ನೇನಲ್ಲ. ಬದುಕಿನ ಸವಾಲು ಅಂತಂದರೆ ದಿನನಿತ್ಯದ ಬದುಕಿಗೆ, ಊಟಕ್ಕಾಗಿ ಬೇರೆ ಅವರೇನೇನು ಐಷಾರಾಮಿ ಜೀವನದ ಬದುಕಲ್ಲ, ಬೇರೆ ಚಾಲೆಂಜಸ್ ಇದೆ ಇದರಲ್ಲಿ. ಅಂಥ ಒಂದು ಚಾಲೆಂಜಸ್ ಅಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಪಡೆದಿರೋವಂಥವ್ರು ಇವತ್ತು ನಿಮ್ಮ ಶೋನಲ್ಲಿ ಬರ್ತಿದ್ದಾರೆ ಅಂತಂದರೆ ಅದು ಎಲ್ಲರಿಗೂ ಪ್ರೇರಣೆ ಆಗಲಿ ಅವರ ಬದುಕು ಅಂತ ನನಗನ್ಸುತ್ತೆ. ಓಕೆ ಸರ್, ಕಾರ್ಯಕ್ರಮಕ್ಕೆ ಬನ್ನಿ, ಭಾಳ ಖುಷಿ ಆಯಿತು. ಇನ್ನೂ ಸ್ವಲ್ಪ ಕೆಲಸ ಇದೆ. ಯಾವತ್ತೊಂದಿನ ಜ್ಯೋತಿ ಅವ್ರ ಜೊತೆ ಮಾತಾಡಬೇಕಾಗಿತ್ತು, ಮಂಜಮ್ಮನ ಜೊತೆ. ನೀವು ಯಾವುದೋ ಕಾರ್ಯದ ಪ್ರಯುಕ್ತ ನೀವು ಎಲ್ಲೂ ಇರಲಿಲ್ಲ, ಒಂದು ವಿಡಿಯೋನ ಕಳಿಸಿದ್ದೀವಿ ನೀವು ಅವ್ರಿಗೆ. ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋವಂಥ ಒಂದು ಒಳ್ಳೆ ಅವಕಾಶ ಇವತ್ತು ನಮಗೆ ಸಿಕ್ಕಿದೆ. ನಿಮ್ಮನ್ನು ಕರ್ಸ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಇರಿ, ಮತ್ತೆ ಕರಿತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಧಿಯಾಟ, ಹಣೆ ಬರಹ, ಇದನ್ನ ಯಾರು ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಮಂಜುನಾಥ್ ಆಗಿದ್ದಂಥವ್ರು ಮಂಜಮ್ಮ ಜೋಗತಿಯವ್ರು ಆಗ್ತಾರೆ. ಇದೇನಪ್ಪ ಮಂಜುನಾಥ್, ಮಂಜಮ್ಮ, ಮುರಳಿಯವರೇ ಏನೇನು ಹೇಳ್ತಾ ಇದ್ದೀರಲ್ರಿ? ನಾನು ಹೇಳ್ತಾ ಇಲ್ಲ. ಅವರು ಅವರ ಕಥೆನ ಹೇಳೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇತ್ತೀಚಿನ ದಿನಗಳ ಹಿಂದೆ ಅಷ್ಟೇ ರಾಷ್ಟ್ರ ಪ್ರಶಸ್ತಿ ಪಡೆದಂಥವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರ್ತಾ ಇದೀವಿ. ಅಮ್ಮ ನಮಸ್ಕಾರ, ಬನ್ನಿ. ಮಾಯಾ ಸಾಗರದಿ ಸಾಗರದಿ ಸಂಸಾರ ಸಾಕು ಈ ಜೀವನ ಶೋಕದ ಬಂಧನ ಮತೀನ ಮಗನಿಗೆ ಮತಿ ಕೋಡೆ ತಾಯಿ. ಎಲ್ರಿಗೂ ಗೊತ್ತು ಜೋಗತಿ ಮಂಜಮ್ಮ ಅಂತ, ಎಲ್ರಿಗೂ ಗೊತ್ತು. ಆ ಜೋಗತಿ ಮಂಜಮ್ಮನ ಇಂದಿನ ಕಥೆಗಳು ಯಾರಿಗೂ ಗೊತ್ತಿಲ್ಲ. ಒಂದು ಪ್ರಶಸ್ತಿ ಬಂದ ತಕ್ಷಣ ಗೊತ್ತಾಗುತ್ತೆ ಮಂಜಮ್ಮ ಯಾರು ಅಂತ. ಮಂಜಮ್ಮನ ಕಷ್ಟ ಸುಖ ಯಾರಿಗೂ ಗೊತ್ತಿಲ್ಲ. ಮಂಜುನಾಥ್ ಆಗಿದ್ದವರು ಮಂಜಮ್ಮ ಯಾಕಾದ್ರು ಹೆಂಗಾದ್ರು ಯಾರಿಗೂ ಗೊತ್ತಿಲ್ಲ. ಮಂಜಮ್ಮ ಪುಸ್ತಕ ಬರೆದಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಜಾನಪದರಲ್ಲಿ ಕೆಲಸ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಸಾವಿರಾರು ಜನ ಜಾನಪದ ಕಲಾವಿದರಿಗೆ ಸನ್ಮಾನ ಮಾಡಿಸಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ತುಂಬಾ ಜನ ವೀಕ್ಷಕರು ಕಾಯ್ತಾ ಇದ್ದಾರೆ. ಹೇಳಿ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ. ಮೊದಲನೇದಾಗಿ ನಿಮ್ಮ ತಂದೆ ತಾಯಿ ಬಗ್ಗೆ ಶುರು ಮಾಡೋಣ. ನನ್ನ ಹೆಸರು ಮಾತಾ ಬಿ ಮಂಜಮ್ಮ ಜೋಗತಿ ಅಂತ. ನನ್ನ ಸ್ವಂತ ಊರು ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಕಲ್ಲುಕಂಬ ಗ್ರಾಮ. ನಾನು ಎಷ್ಟನೇ ಮಗ ಅಂತ ನಮ್ಮಮ್ಮ ಯಾವತ್ತೂ ಹೇಳಲೇ ಇಲ್ಲ ನನಗೆ.
ಎಷ್ಟನೇ ಮಗ ಅಂತ ನಿಮ್ಗೆ ಹೇಳಿಲ್ಲ? ಹೇಳಲಿಲ್ಲ, ಯಾವತ್ತೂ ಹೇಳಲಿಲ್ಲ ನಮ್ಮಮ್ಮ. ಮಂಜು ಬಾರೋ ಬಾರೋ ಇಲ್ಲಿ ಮಂಜು, ಬಾರೋ ಇಲ್ಲಿ ಮಂಜು, ಬಾರೋ ಇಲ್ಲಿ ಮಂಜು ಅಂತ ಕರಿತಾ ಇದ್ರು. ಬಾರೆ ಇಲ್ಲಿ ಮಂಜು, ಬಾರೆ ಇಲ್ಲಿ ಮಂಜು ಏನು ಚೇಂಜ್ ಆಯಿತು? ನನಗೆ 5 ವರ್ಷ ಹೋಗಿ 6 ವರ್ಷ ಆದಾಗ ನಮ್ಮ ತಾಯಿ ಸ್ಕೂಲಿಗೆ ಸೇರಿಸೋದು ಒಂದು ದೊಡ್ಡ ಆಡಂಬರ. ಸರಸ್ವತಿ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಪಳಾರ ಹಂಚಿ ಮಗನ ಶಾಲೆಗೆ ಬಿಟ್ಟು ಬರ್ತಿದ್ರು ನಮ್ಮಮ್ಮ. ಅಷ್ಟು ಆಡಂಬರದಿಂದ ಏನೋ ಒಂದು ಖುಷಿ ನನ್ನ ತಾಯಿಗೆ, ನನ್ನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ. ಇವಾಗ ಅದೆಲ್ಲ ಇಲ್ಲ. ನನ್ನ ವಿದ್ಯಾಭ್ಯಾಸ ಹಂಗೆ ಶುರುವಾಯಿತು. 1, 2, 3, 4, 5, 6, 7, 7ನೇ ಕ್ಲಾಸಿಗೆ ಬಂದೆ. 7ನೇ ಕ್ಲಾಸಿಗೆ ಬಂದಾಗ ನಮ್ಮ ತಂದೆಯವರು ಫ್ಯಾಕ್ಟ್ರಿ ಹಿಂದೆ ಮನೆಗಳು ಮಾಡ್ಕೊಂಡಿದ್ರು. ಮಂಡ್ಯ ಮತ್ತು ಮೈಸೂರು ಜನ ತುಂಬ ಇದ್ದರಲ್ಲಿ. ಅದಕ್ಕೆ ಮಂಡ್ಯ ಕ್ಯಾಂಪ್ ಅಂತಲೇ ಹೆಸರಿತ್ತು. ಒಂದು 50ರಿಂದ 60 ಮನೆ ಇದ್ದು ಮಂಡ್ಯ ಕ್ಯಾಂಪ್ ಅಂತ ಇತ್ತು. ಅಲ್ಲಿ ಕುರುಕ್ಷೇತ್ರ ನಾಟಕವನ್ನು ಕಲ್ತಿದ್ರು ನಮ್ಮ ತಂದೆ ಫ್ರೆಂಡ್ಸು ಅವರೆಲ್ಲ ಸೇರಿ. ಅವತ್ತು ಉದಯ ಕುಮಾರ್ ಅವ್ರನ್ನ ದುರ್ಯೋಧನನ ಪಾತ್ರಕ್ಕೆ ಕರೆದಿದ್ರು. ಉದಯ ಕುಮಾರ್ ಅವ್ರನ್ನ ದುರ್ಯೋಧನ ಪಾತ್ರಕ್ಕೆ. ದುರ್ಯೋಧನ ಎಂಟ್ರಿ ಕೊಡಬೇಕಾದ್ರೆ ಸಖಿ ಇರಬೇಕು, ಹೂವು ಹಾಕೋದಕ್ಕೆ ಸ್ಟೇಜಿಗೆ ಸಖಿ ಇರಬೇಕಾ ಅವ್ರು ವೆಲ್ಕಮ್ ಮಾಡ್ಕೊಳ್ಳೋ ಹೊತ್ನಾಗ. ಅವಾಗ ಯಾವ ಹುಡುಗಿಯರನ್ನ ಅವಾಗ ಕಳಿಸ್ತಿದ್ದಿಲ್ಲ ಸ್ಟೇಜಿಗೆ, ಹೆಣ್ಮಕ್ಳನ್ನ ಯಾರನ್ನೂ ರಂಗಭೂಮಿಗೆ ಕಳಿಸ್ತಿದ್ದಿಲ್ಲ. ಆವಾಗ ನಮಗೆ ಒಂದು 4 ಹುಡುಗರಿಗೆ ಹೆಣ್ಮಕ್ಳು ಬಟ್ಟೆ ಹಾಕಿ ತಟ್ಟೆಗೆ ಒಂದಂಬರ್ಕಿ ಹೂವು, ಚೆಂಡು ಹೂವು ಅವನ್ನೆಲ್ಲ ಅರ್ಧರ್ಧೆಲ್ಲ ಹಾಕಿ ತಟ್ಟೆ ಕೊಟ್ಟು ಉದಯ ಕುಮಾರ್ ಅವ್ರು ಬರುವಾಗ ಬಂದು ಮುಗಿದೋಯ್ತಾ ಇದ್ರು. ಅಷ್ಟೇ ಸೀನು, ಅದೊಂದೇ ಸೀನು. ಅದಾದಮೇಲೆ ಮತ್ತೆ ಸ್ಕೂಲಲ್ಲಿ ಭಕ್ತ ತಿರುನೀಲಕಂಠ ಅಂತ ಒಂದು ನಾಟಕ ಮಾಡಿದರು. ಆಯಿತು. ಅದರಲ್ಲಿ ನನಗೆ ಒಂದು ಪರಮಾತ್ಮನ ಪಾತ್ರವನ್ನು ಕೊಟ್ಟರು. ಅದರಲ್ಲಿ ಪರಮಾತ್ಮನ ವೇಷ ಹಾಕಿ ಅದೊಂದು ಸೀನ್ 2 ಸೀನ್ ಇತ್ತು. ಅದು ಮುಗಿಸ್ಕೊಂಡು ಬಂದ್ವಿ. ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಕನ್ನಡ ಮಾಸ್ಟರ್ ಇದ್ದರು, ಬಸವರಾಜಪ್ಪ ಅಂತಂದು, ಗೋವಿಂದಮಾಡ ಬಸಪ್ಪ ಮಿಸ್ಟ್ರು ಅಂತಂದು. ಅವರು ಶೆಟ್ಟಿ ಅಂದರು. ಏನು ಸರ್ ಅಂದೆ. ಡ್ಯಾನ್ಸ್ ಮಾಡ್ತೀಯನ್ಲೇ ನೀನು ಅಂದರು. ನಾನು ಹುಡುಗಿಯರ ಜೊತೆ ಓಡಾಡೋದು, ಕುಣಿಯೋದು ಹಂಗೆ ಮಾಡ್ತಾ ಇದ್ನಲ್ಲ, ಅದನ್ನ ನೋಡಿ ಅವರು ಶೆಟ್ಟಿ ಡ್ಯಾನ್ಸ್ ಮಾಡ್ತೀಯನ್ಲೇ ಸರ್ ಅಂದರು. ಹಾಂ ಸರ್ ಮಾಡ್ತೀನಿ ಸರ್ ಅಂದು. ಅದು ನಮ್ಮ ಮಂಜುನೇ ನೀವು ಮಂಜುನಾಥ್ ಅದಕ್ಕೆ ಶೆಟ್ಟಿ ಅಂದಿದ್ದವರು. ನಾವು ಆರ್ಯ ವಯಸ್ಸರಲ್ಲ, ಅದಕ್ಕಾಗಿ ಶೆಟ್ಟಿನೇ ಅನ್ನೋದು. ಶೆಟ್ಟಿ ಡ್ಯಾನ್ಸ್ ಮಾಡ್ತೀನಿ ಅಂದರು. ಒಂದು ಸರ್ ಮಾಡ್ತೀನಿ ಅಂದ್ರೆ ಆಮೇಲೆ ನಮ್ಮ ಕ್ಲಾಸ್ ಹುಡುಗಿಯರದೇ ಒಂದು ಲಂಗ ಜಾಕೆಟು ತಂದು ಹಾಕಿ ಒಂಚೂರು ಮೇಕಪ್ ಮಾಡಿ ಒಂದು ಸ್ಟಿಕ್ಕರ್ ಇಟ್ಟು ಬಳೆ ಗಿಳೆ ಏನೂ ಇಲ್ಲ ಅವಾಗ, ಸುಮ್ಮನೆ ಹಂಗೆ ಮಾಡಿದ್ರು. ಅದ್ಯಾವುದೋ ಒಂದು ಸಿನಿಮಾದ ಹಾಡು ಹಾಕಿದ್ರು. ಅದು ಯಾವ ಸಿನಿಮಾನೋ ನೆನಪಿಲ್ಲ. ಆಯ್ತು. ಅತ್ತ ಇತ್ತ ನೋಡಿ ಬಂದೆ ಅವನು ಸಿಗಲಿಲ್ಲ, ಎತ್ತ ಹೋದೋ ಏನೋ ಗೊತ್ತಿಲ್ಲ. ಆ ಹಾಡಿಗೆ ಕುಣದೆ ಬಂದಮೇಲೆ ನಮ್ಮನೆಗೆ ವಿಷಯ ಗೊತ್ತಾಯ್ತು. ನಮ್ಮನೇಲಿ ಬೈದರು, ನೀನು ಹುಡುಗಿಯರ ಥರ ಡ್ಯಾನ್ಸ್ ಮಾಡೋಕ್ಕೆ ಹೋಗಿದ್ದೇನೆ ಹಂಗೆ ಹಿಂಗೆ ಅಂತಂದು. ಇಲ್ಲಮ್ಮ ಇನ್ನೊಂದ್ಸರಿ ಮಾಡಲ್ಲ ಅಂತ ಸುಮ್ಮನಾದೆ. ಆಮೇಲೆ ದಿನನಿತ್ಯ ನಮ್ಮಮ್ಮನ ಜೊತೆ ಪಾತ್ರೆ ತೊಳ್ಕೊಡೋದು, ಅಡುಗೆ ಮಾಡೋದು, ಅಮ್ಮನಿಗೆ ಸಹಾಯ ಮಾಡೋದು, ಸೊಪ್ಪು ಹೆಚ್ಕೊಡೋದು, ತರಕಾರಿ ಹೆಚ್ಕೊಡೋದು, ಪೂಜೆ ಸಾಮಾನು ತೊಳ್ಕೊಡೋದು, ಈ ರೀತಿ ದಿನದಿಂದ ಅಮ್ಮಮ್ಮನ ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಹೆಣ್ಣು ಹುಡುಗರ ಜೊತೆನೇ ಜಾಸ್ತಿ ಓಡಾಡೋದು. ಹಾಗೆ ಅನ್ನಿಸ್ತಾ ಇತ್ತಾ? ಅನ್ನಿಸ್ತಾ ಇತ್ತು. ಹೆಣ್ಮಕ್ಳು ಬಂದರೆ ಬೇಡ ಅನ್ನಿಸ್ತಾ ಇತ್ತು? ಬೇಡ ಅನಿಸ್ತು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಟೀಚರು ರಾಣಿ ಮ್ಯಾಮ್ ಅಂತ ಬಂದರು. ನಮ್ಮಮ್ಮ ಅರ್ಶಿನ ಕುಂಕುಮ ಕರೆದಿದ್ರಲ್ಲ, ನಿನ್ನ ಮಗ ಚೆನ್ನಾಗಿ ಓದ್ತಾನೆ, ಬಟ್ ಯಾವಾಗ ಹುಡುಗಿರ ಜೊತೆನೇ ಇರ್ತಾನಲ್ಲ ಯಾಕೆ ಅಂತ ಕೇಳಿದ್ರು. ಅದಕ್ಕೆ ನಮ್ಮಮ್ಮ ಅವ್ರು ಹೋದ್ಮೇಲೆ ಬೈದರು, ನೀನು ಯಾಕೋ ಹುಡುಗಿರ ಜೊತೆನೇ ಇರ್ತೀಯ ಅಂತ. ಅದಕ್ಕೆ ನಾನು ಕೊಟ್ಟಿದ್ದು ಉತ್ತರ ಏನು ಗೊತ್ತು, 7ನೇ ಕ್ಲಾಸು 8ನೇ ಕ್ಲಾಸು ನೀವೇ ಹೇಳ್ತೀರಲ್ಲ ಹುಡುಗರ ಜೊತೆ ಸರಿ ಕೆಟ್ಟೋಗ್ಬಿಡ್ತೀರಿ ಅಂತ, ಅದಕ್ಕೆ ಹುಡುಗಿ ಜೊತೆ ಸೇರ್ತಾ ಇದ್ದೀನಿ, ನಾನು ಕೆಟ್ಟೋಗಲ್ಲ. ಅದನ್ನ ಆ ಥರ ಇದು ಮಾಡ್ತಾ ಇದ್ರು. ಆಮೇಲೆ ಸ್ಕೂಲಲ್ಲಿ ಹುಡುಗರೆಲ್ಲ ನೀನು ಯಾಕಲ್ಲೇ ಹುಡುಗಿಯರ ಜೊತೆಗೆ ಹೋಗ್ತೀಯ, ನಮ್ಮ ಜೊತೆಗೆ ಯಾಕೆ ಬರಲ್ಲ? ನನಗಿಷ್ಟ ಇಲ್ಲಪ್ಪ, ನಾನು ಬರೋದಿಲ್ಲ, ನಿಮ್ಮ ಜೊತೆಗೆ ಬರಲ್ಲ, ನಾನು ಹುಡುಗಿಯರ ಜೊತೆಗೆ ಹೋಗೋದು. ನೀವು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಹುಡುಗ ಅಲ್ಲ ಹುಡುಗಿನೇ ಅಂತ. ನಾನು ಹೆಣ್ಮಕ್ಳ ಥರನೇ ಓಡಾಡೋದು, ಹೆಣ್ಮಕ್ಳ ಥರನೇ ಮಾತಾಡೋದು, ಗಂಡು ಮಕ್ಳು ಬಂದರೆ ಸರ್ಕೊಳ್ಳೋದು, ದೂರ ಸರ್ಕೊಳ್ಳೋದು, ಅವ್ರ ಜೊತೆ ಕೂತ್ಕೊಂಡ್ರೆ ಒಂಥರ ಇರ್ಸು ಮುರ್ಸಾದಂಗೆ ಆಗ್ಬಿಡೋದು ನನಗೆ. ಅವರು ಮೈ ಟಚ್ ಮಾಡಿದರೆ ಅಥವಾ ಕೈ ಹಿಡ್ಕೊಂಡ್ರೆ ಮೈ ಹಿಡ್ಕೊಂಡ್ರೆ ಮುಟ್ಟಬೇಡ್ರಲ್ಲ ನನ್ನ ಅಂತ ಬೈಯೋದು. ಆ ರೀತಿ ಹೆಣ್ಮಕ್ಳ ಹತ್ರ ಫ್ರೀ ಆಗಿರ್ತಿದ್ದೆ ನಾನು, ಹೆಣ್ಮಕ್ಳ ಹತ್ರ ಫ್ರೀ ಆಗಿರ್ತಿದ್ದೆ. ಅವರು ಈ ಹುಡುಗಿಯರು ಬೈಯೋದು, ಶೆಟ್ಟಿ ನೀನು ನಮ್ಮ ಹತ್ರನೇ ಬರ್ತೀಯಲ್ಲ, ಆಗ್ಲಲ್ಲ ನೀನು ಅವ್ರ ಜೊತೆಗೆ ಹೋಗೋದಿಲ್ಲ, ಅವ್ರು ನಮಗೆ ತಮಾಷೆ ಮಾಡ್ತಾರೆ ಅಂದರೆ, ನೋಡ್ರವ ನೀವಾಗೆ ಬಾ ಅಂದ್ರೆ ಬರ್ತೀನಿ, ಬೇಡಂದ್ರೆ ಬಿಡ್ತು, ನಾನು ಒಬ್ಬನೇ ಓಡಾಡ್ತೀನಿ ಅಂತ ಹೇಳ್ತಿದ್ದೆ ನಾನು. ಹೆಂಗೋ ಮಾಡ್ಕೊಂಡೋಗ ನೀನು ಅಂತ ಅವರು ಬೈಯೋರು.
ಹಂಗೂ ಹಿಂಗೂ ಮಾಡಿ SSLCನ ಮುಗಿಸಿದ್ವಿ. ಮಂಜುನಾಥ್ SSLC. ನಮ್ಮ ಜನಾಂಗಕ್ಕೆ ವ್ಯಾಪಾರ ಮಾಡೋದಕ್ಕೆ ಇಷ್ಟು ವಿದ್ಯೆ ಸಾಕು. ನಾವೇನು BA BCom ಓದಿದ್ರು ಸರ್ಕಾರ ನಮಗೆ ನೌಕರಿ ಕೊಡಲ್ಲ, ಶೆಟ್ರಿಗೆ. ನಮಗೆ ವ್ಯಾಪಾರ ಮಾಡೋಕ್ಕೆ ಇಷ್ಟು ಸಾಕು ಅಂತಂದು ನಮ್ಮಣ್ಣನೂ ಅಷ್ಟೊತ್ತಿಗೆ SLC ಬಿಡಿಸಿ ಕಲ್ಕಂಬದಲ್ಲೇ ಅಂಗಡಿ ಇಟ್ಕೊಟ್ಟಿದ್ರು ಅಣ್ಣನಿಗೆ. ಚಿಕ್ಕದಾಗಿ ಒಂದು 4-5 ಸೈಕಲ್ ಕೊಡಿಸಿ ಸೈಕಲ್ ಶಾಪನ್ನು ಮಾಡಿಸಿದ್ರು. ಆಮೇಲೆ ಚಿಕ್ಕದಾಗಿ ಮನೆಗೆ ಬೆಳಗ್ಗೆ ಹೋಟೆಲನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗಾಗಿ ನಮ್ಮಪ್ಪ ಏನು ಮಾಡೋದು, ಸಾಕು ಅಂತ ಬಿಡಿಸಿದ್ರು. ಆಮೇಲೆ ಮತ್ತೇನಾಯಿತು, ಇವನು ಮನೆಗಿದ್ದರೆ ಸರಿ ಹೋಗೋದಿಲ್ಲ, ಬೇಡ ಅಂತಂದು ಕುರುಗೋಡಲ್ಲಿ ನಂದಿ ಫೈನಾನ್ಸ್ ಅಂತ ಒಂದು ಫೈನಾನ್ಸ್ ಇತ್ತು, ಅಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡೋದಕ್ಕೆ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು. ಅಪ್ಪನೇ? ಅಣ್ಣನೇ. 4 ಊರು ಸೈಕಲ್ ತೊಗೊಂಡು ಅಡ್ಡಾಡಬೇಕು. ಲೋನ್ ತೊಗೊಂಡಿರ್ತಾರೆ, ಅದು ಡೈಲಿ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಡೈಲಿ ಪೇಮೆಂಟ್ ಅದು ಕಟ್ಕೊಂಡೋಗಿ ತಗೊಂಡೋಗಿ ಬ್ಯಾಂಕಿಗೆ ದುಡ್ಡು ಕಟ್ಟಿ ಮತ್ತೆ ಮನೆಗೆ ಬರೋದು. ಅವ ಕೆಲ್ಸಕ್ಕೆ ಹೋಗುವಾಗ ಮಾತ್ರ ಫ್ಯಾಂಟ್ ಹಾಕ್ಕೊಳ್ತಿದ್ವು. ಒಂದೇ ಫ್ಯಾಂಟ್ ಕೊಡಿಸಿದ್ರು ಅವರು. ಫೈನಾನ್ಸ್ನವ್ರು ಒಂದು ಜುಬ್ಬ ಪೈಜಾಮ್ ಕೊಟ್ಟಿದ್ರು. ಅವೆರಡೇ ಫ್ಯಾಂಟು ನಾನು ಹುಟ್ಟಿದ್ದೆ, ಯಾವತ್ತು ಫ್ಯಾಂಟೇ ಹಾಕ್ಕೊಂಡಿಲ್ಲ. ಅವನ್ನ ಹಾಕ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಬರೋದು, ಮನೆ ಬರೋದು, ಲುಂಗಿ ಉಟ್ಕೊಳ್ಳೋದು, ಟವಲ್ ಹಾಕ್ಕೊಳ್ಳೋದು, ಪೂಜೆ ಮಾಡೋದು, ಅರ್ಶಿನ ಕುಂಕುಮ ಹಚ್ಕೊಳ್ಳೋದು. ಹಿಂಗೆ ಮಾಡೋದಕ್ಕೆ ನಮ್ಮಣ್ಣ ಇವನು ಸರಿ ಇಲ್ಲ, ಇವನು ಮರ್ಯಾದೆ ತೆಗಿತಾನ. ನಮ್ಮವರೆಲ್ಲರೂ ನಾನು ಎದುರಿಗೆ ಬಂದ್ರೇ ದೂರ ಸರ್ಕೊಳ್ಳೋದು, ಮುಖ ನೋಡೋಕೆ ಅಸಹ್ಯ ಮಾಡೋದು, ಮರ್ಯಾದೆ ತೆಗಿತಾನೆ ಇವನು ಅಂತ ಬೈಯೋದು. ನಮ್ಮ ಮಾಮನಿಗೆ ವಿಷಯ ಗೊತ್ತಾಗಿ ಅವ್ರು ಕಂಪ್ನಿಯಲ್ಲಿದ್ದರು. ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರಿಗೆ ತುಂಬ ನಮ್ಮಕ್ಕನ ಮಗ ಹಿಂಗೆ ಆಗ್ತಾನಂದರೆ ನಂಗೆ ಬೇಜಾರಾಗುತ್ತೆ. ನಾನು ಜೋಗ್ತಿಯಾಗಿ ಅನುಭವಿಸಿದ ಕಷ್ಟ ನೋವುಗಳು ಸಾಕು, ಮತ್ತೆ ನಮ್ಮ ಅಕ್ಕನ ಮಗ ಹಿಂಗಾದರೆ ಮತ್ತೆ ಎಷ್ಟು ಇದಾಗುತ್ತಲ್ಲ, ಬೇಡ ಅಂತಂದು ಮತ್ತೆ ಇವರು ಬಂದು ನನ್ನನ್ನು ಕಂಪ್ನಿಯಿಂದ ಕುಕ್ಕವಾಡದಿಂದ ಕಂಪ್ನಿ ಕರ್ಕೊಂಡೋದ್ರು. ಇವನಿಗೆ ನಾನು ಬದಲಾಯಿಸ್ತೀನಿ, ಇವನಿಗೆ ನಾನು ಸರಿ ಮಾಡ್ತೀನಿ ಅಂತಂದು ಇವರು ತಮ್ಮ ಮನೆ ಕರ್ಕೊಂಡೋದ್ರು. ಏನೇನು ಬದಲಾಯಿಸಿದ್ರು? ಮನೆ ಕರ್ಕೊಂಡು ಹೋದ್ರು. ಮನೆ ಕರ್ಕೊಂಡೋಗಿ ಬಾಳೆ ತೋಟದಲ್ಲಿ ಕೆಲ್ಸಕ್ಕೆ ಕಳಿಸಿದ್ರು, ಭತ್ತದ ಗದ್ದೆಗೆ ಕಳೆ ತೆಗೆ ಕಳಿಸಿದ್ರು. ಮನೆ ಒಂದು 5 ನಿಮಿಷ ಕುಂದ್ರಕ್ಕೆ ಬಿಡ್ತಿದ್ದಿಲ್ಲ, ಕೆಲ್ಸಕ್ಕೆ ಕಳಿಸ್ತಿದ್ರು. ನನಗೆ ಇವರು ನನ್ನಂಗೆ ಇದ್ದು ನನ್ನ ಯಾಕೆ ಇವ್ರು ಸೇರ್ತಾ ಇಲ್ಲ, ಇವರು ನನ್ನಂಗೆ ಇದ್ದು ನನ್ನ ಯಾಕೆ ಸೇರ್ತಾ ಇಲ್ಲ, ನನಗೆ ಯಾಕೆ ಹೊಡೆಯೋದು ಬಡಿಯೋದು ಮಾಡ್ತಾರೆ, ನಾನು ಮನುಷ್ಯ ತಾನೇ, ನನ್ನ ಪಾಡಿಗೆ ನನ್ನನ್ನು ಯಾಕೆ ಯಾರು ಬಿಡ್ತಾ ಇಲ್ಲ ಅಂತ ನನಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಗೊತ್ತಿಲ್ಲ. ಆವಾಗ ಅವ್ರ ಹತ್ರನೇ ಇದ್ದೆ, ಅವರು ಹೊಡೆಯೋದು ಬಡಿಯೋದು ಮಾಡ್ತಿದ್ರು. ಒಂದು ದಿವಸ ಹಂಗೆ ನಾನೆಲ್ಲೋ ಪಕ್ಕದಲ್ಲಿ ಭಿಕ್ಷಾಟನೆಗೆ ಹೋಗಿ ಬರ್ತೀನಿ, ನೀನು ಮನೆಗಿರು ಅಂತ ಬಿಟ್ಟು ಹೋದ್ರು ನನ್ನನ್ನು. ಇವರು ಚೌಡ್ಕಿ ತಗೊಂಡು ಹೋದ್ರು ಇವರು. ನಮ್ಮ ಮಾಮ ಇರಲಿಲ್ಲ ಅವತ್ತು. ಮನೇಲಿ ಒಂದಷ್ಟು ಬಳೆ ಇದ್ವು, ಕೈಗೆ ಬಳೆ ಹಾಕ್ಕೊಂಡೆ, ಅವ್ರು ಹುಟ್ಟಿದ ಸೀರೆನೇ ಉಟ್ಕೊಂಡೆ, ಬಾಗಿಲು ಹಾಕ್ಕೊಂಡು ರೆಡಿಯಾಗಿ ಕನ್ನಡಿಗೆ ನೋಡ್ಕೊಳ್ಳೋದು, ಓಡಾಡೋದು, ಬರೋದು ಒಳಗೆ, ಅದೆಲ್ಲ ಮಾಡಿದೆ. ಅನ್ನಿಸ್ತಾ ಇತ್ತ ನಿಮ್ಗೆ ಹಾಕೋಬೇಕಂತ ಅನ್ನಿಸ್ತಾ ಇತ್ತು. ಅವ್ರು ತುಟ್ಕೊಂಡು ಮಲ್ಲಿ ಯಾರು ಇಲ್ಲ, ಚಾನ್ಸ್ ಸಿಕ್ತು ಹಾಕೊಂಬಿಟ್ರಿ. ಅಷ್ಟು ವರ್ಷ ಚಾನ್ಸ್ ಸಿಕ್ಕಿಲ್ಲ ನಿಮ್ಗೆ. ಮಲ್ಲಿ ಅಮ್ಮ ಇರೋರು, ಅಣ್ಣ ಇರೋರು, ಯಾರು ಇರೋರು, ಇಲ್ಲಿ ಖಾಲಿ ಮನೆ ಎಲ್ಲ ಇತ್ತು, ಹಾಕೊಂಬಿಟ್ಟೆ. ಸಂತೋಷ ಆಗ್ತಿತ್ತು, ನಂಗೆ ಖುಷಿ ಅನ್ನಿಸ್ತಾ ಇತ್ತು. ಸಂಜೆವರೆಗೆ ಬಾಗಿಲು ತೆಗಿಲಿಲ್ಲ, ಒಳಗಡೆನೇ ಕೆಲಸ ಮಾಡ್ಕೊಂಡೆಲ್ಲ ಆರಾಮಾಗಿದ್ದೆ. ಸಾಯಂಕಾಲ ಯಾಕೋ ಸಿನಿಮಾ ನೋಡ್ಬೇಕು ಅನ್ನಿಸ್ತು. ಹೋಗು ಸಿನಿಮಾಕ್ಕೆ ಹೋಗ್ಬೇಕು, ಇನ್ನು ಸೀರೆ ಉಟ್ಕೊಂಡು ಹೋದರೆ ಜನ ಹೇಳ್ಬಿಡ್ತಾರೆ ನಮ್ಮ ಅವ್ರ ಮುಂದೆ ಅಂತದ್ದು. ಮತ್ತು ಲುಂಗಿ ಉಟ್ಕೊಂಡು, ಆ ಶರ್ಟ್ ಹಾಕ್ಕೊಂಡು, ಸ್ನೋ ಪೌಡ್ರ್ ಹಚ್ಕೊಂಡು, ಕುಂಕುಮ ಬಂಡಾರ ಹಚ್ಕೊಂಡು, ಯಾವಾಗ ಸೆರಗಿನ ಥರ ಟವಾಲ್ ಹಾಕ್ಕೊಂಡು ರಾತ್ರಿ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋದೆ ನಾನು. ಅಲ್ಲೇ ಹತ್ರದಲ್ಲೇ ಬರಟ್ಟಾಕಿ ಸಂತೆ ಇತ್ತು, ಹೋದೆ. ಇವ್ರು ನಮ್ಮ ಮಾವ ಯಾವುದೋ ಊರಿಗೆ ಹೋಗ್ತೀನಿ ಅಂದರು, ಹೋಗಿಲ್ಲ, ಮನೆಗೆ ಬಂದಿದ್ದಾರೆ. ಮನೆಗೆ ಬಂದರೆ ಹೊರಗಡೆ ಹಾಸಿ ತಲ್ಗೊಂಬಿಟ್ಟು ಹಾಸಿಗೆ ಹಾಕಿದ್ದೀನಿ, ನಾನಿಲ್ಲ. ಅಕ್ಕಪಕ್ಕದವ್ರನ್ನ ಕೇಳಿದ್ದಾರೆ, ಮಂಜು ಎಲ್ಲೋಗ ನಮ್ಮ ಇಲ್ಲಲ್ಲ ಅಂತಂದು. ಏನಮ್ಮ ಯಾರಿಗೆ ಗೊತ್ತು, ಅವನು ಹೆಂಗಸ್ರಂಗ ಲುಂಗಿ ಉಟ್ಕೊಂಡು ಟವಲ್ ಹಾಕ್ಕೊಂಡು ಬಂಡಾರ ಕುಂಕುಮ ಹಚ್ಕೊಂಡು ಕೈ ಬೀಸ್ಕೊಂತ ಹೋದ. ಅವನೆಲ್ಲಿ ಹೋಗಿರ್ತಾನೆ, ಲೋಪರ ಒಂದು ಸಿನಿಮಾ ನೋಡೋಕೆ ಹೋಗಿರ್ತಾನೆ. ಹೋಗಿದ್ನೆಲ್ಲ ಅದು ನೋಡಿ ಹೊಡೆದ್ರು, ಆಮೇಲೆ ಬಿಡಿಸಿದ್ರು. ಇವನು ಸರಿ ಹೋಗೋದಿಲ್ಲ ನಮ್ಮ ಹತ್ರ, ಬೇಡ ಅಲ್ಲಿಗೆ ಕಳಿಸಿಬಿಡೋಣ ಅಂತ ಮತ್ತೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಕಳಿಸಿದ್ರು. ಕೈಕಂಬಕ್ಕೆ? ಕುಕ್ಕವಾಡಕ್ಕೆ. ಕುಕ್ಕವಾಡಕ್ಕೆ ಹೋದ್ವಿ. ಅಲ್ಲಿ ಪರಿಸಿ ನಡೆದದ್ದೆಲ್ಲ ಹೇಳಿದ್ರು ಇವರು, ಹಿಂಗಾಯ್ತು, ಹಿಂಗೆ ಮಾಡ್ತಾನೆ ಇವನು, ನನ್ನ ಕೈಲೂ ಆಗಲಿಲ್ಲ, ಬಗ್ಸೋಕ್ಕಾಗಲಿಲ್ಲ ಅಂತಂದು. ಆವಾಗ ಅಲ್ಲಿಗೆ ಹೋದೆ, ಕರ್ಕೊಂಡು ಹೋದರು. ಡಾಕ್ಟ್ರೆಲ್ಲ ನೋಡಿದರು. ಇವನು ಏನೂ ತೊಂದರೆ ಇಲ್ಲ, ಆರಾಮಿದ್ದಾನೆ, ಇವನಿಗೆ ನಾವೇನು ಮಾಡಬೇಕು, ಅವ್ನು ಹೆಂಗಸ್ರು ಮಾಡ್ದಂಗೆ ಮಾಡ್ತಾನೆ ರೀ, ಅವನ ಪ್ರಕೃತಿನೇ ಅಷ್ಟು, ಅವನ ಗುಣಗಳೇ ಅಷ್ಟು, ಅದಕ್ಕೆ ಮೆಡಿಸಿನ್ ಇಲ್ಲ ನಮ್ಮ ಹತ್ರ,
ಕರ್ಕೊಂಡು ಹೋಗ್ರಿ, ಅವನು ಆರೋಗ್ಯವಾಗಿದ್ದಾನೆ ಅಂತ ಡಾಕ್ಟ್ರು ಕಳಿಸ್ಕೊಟ್ರು. ಭಾವನೆಗಳು ಮಾತ್ರ ಚೇಂಜ್ ಆಗಿತ್ತು, ಮಂಜುನಾಥೇ ಆಗಿದ್ರು. ಅವನ ಭಾವನೆಗಳಷ್ಟೇ, ಅವನ ಪ್ರಕೃತಿ ನಿಯಮನೇ ಹಂಗಿದೆ ಅವ್ರದ್ದು. ಅವನು ಹುಟ್ಟಿದಾಗಿಂದ ಹಂಗೆ ಇದ್ದಾನೆ, ಅದನ್ನು ನಾವೇನು ಬದಲು ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗ್ರಿ ಅಂತ. ಆಮೇಲೆ ಮತ್ತೆ ಯಾರೋ ನಮ್ಮಪ್ಪಗೆ ಹೇಳಿದ್ರಂತೆ, ಮುಕ್ತಿ ಮಂದಿರದ ರೇಣುಕಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ರಿ, ಆ ಸ್ವಾಮಿಯರ ಹತ್ರ ಕರ್ಕೊಂಡು ಹೋದ್ರೆ ಅವನು ಆರಾಮಾಗ್ತಾನೆ ಅಂತ. ಅಲ್ಲಿ ಕರ್ಕೊಂಡು ಹೋದ್ರು ಮತ್ತು ನಮ್ಮ ತಂದೆ ತಾಯಿ ಮುಕ್ತಿ ಮಂದಿರಕ್ಕೆ. ಅಲ್ಲಿ ಕರ್ಕೊಂಡೋಗಿ ಆ ಗುರುಗಳಿಗೆ ಹೇಳಿದರೆ, ಗುರುಗಳು ಒಂದು ರುದ್ರಾಕ್ಷಿ ಹಾಕಿ, ಇವನು ನಾನು ಏನೂ ಮಾಡೋಕ್ಕಾಗಲ್ಲ, ಅವನು ದೈವ ಸ್ವರೂಪಿ, ಆ ಶಕ್ತಿಯ ದೃಷ್ಟಿ ಇದೆ ಅವನ ಮೇಲೆ, ಅವನ ಪಾಡಿಗೆ ಅವ್ನು ಬಿಟ್ಟು ಬಿಡ್ರಿ ಅಂತ ಹೇಳಿ ಕಳಿಸಿದ್ರು ಅವರು. ಈಗ 16 ಜನ ಸತ್ತಿದ್ದಾರೆ, ಇರೋದು 5 ಜನ ಇದ್ದಾರೆ. ಈಗ ಇವನು ಒಬ್ಬನ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ತೊಂದರೆ ಆಗುತ್ತಲ್ಲ ಅಂತ ನನ್ನ ತಂದೆ ತಾಯಿನೇ ಒಪ್ಪಿಕೊಂಡು ಅವಾಗ ಅವನಿಗೆ ದೀಕ್ಷೆ ಕೊಡ್ಸೋಣ, ನಮ್ಮ ಕಣ್ಣೆದುರಿಗೆ ಇರಲಿ. ದೀಕ್ಷೆ ಅಂದರೆ ಏನು? ಮುತ್ತು ಕಟ್ಟೋದು. ಮುತ್ತು ಕಟ್ಟೋದಂದ್ರೆ ಏನು? ಇಲ್ಲಿ ಕೊರಳಲ್ಲಿ ಇದೆಯಲ್ಲ, ಇದು ಮುತ್ತು ಕಟ್ಟೋದು. ಇದು ಎಲ್ಲಮ್ಮ ಹುಲಿಗೆಮ್ಮನ ಮುತ್ತುಗಳಿವು. ಒಪ್ಕೊಂಡ್ರು ಮನೆಗೆಲ್ಲ ದೇವ್ರು ಕಟ್ಟಿಸಿ ದೀಕ್ಷೆ ಕಟ್ಟಿ ಮುತ್ತು ಕಟ್ಟಿಸಿ ಜೋಗ್ತಿ ಮಾಡೋಣ ಅಂತ ಒಪ್ಕೊಂಡ್ರು. ನನ್ನ ಸಮುದಾಯದಲ್ಲಿ ಯಾರು ತಂದೆ ತಾಯಿ ಒಪ್ಕೊಂಡು ಮುತ್ತು ಕಟ್ಸ್ಕೊಂಡವ್ರಿಲ್ಲ. ನನ್ನ ತಂದೆ ಹೆಣ್ಮಕ್ಳಿಗೆ ಮಾತ್ರ ಮುತ್ತು ಕಟ್ತಿದ್ರಲ್ಲ, ಗಂಡು ಮಕ್ಳಿಗೂ ಮುತ್ತು ಕಟ್ತಾರೆ, ಗಂಡು ಮಕ್ಳಿಗೂ ಮುತ್ತು ಕಟ್ತಾರೆ. ಅಲ್ಲಿಂದ ಮುತ್ತು ಕಟ್ಸೋಕ್ಕೆ ಅಂತ ಎಲ್ಲ ತಯಾರಿ ಮಾಡಿಕೊಂಡು ಹುಲಿಗಿಗೆ ಬಂದ್ವಿ. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ, ಹುಲಿಗಿ ಗ್ರಾಮಕ್ಕೆ ಬಂದ್ವಿ, ಹೊಸಪೇಟೆ ಪಕ್ಕನೇ. ಅವಾಗ ನಮ್ಮ ಜೋಗ್ತಿ ಸಂಪ್ರದಾಯದಲ್ಲಿ ಉಡುದಾರನ ಯಾರು ಕಟ್ಟು ಮಾಡ್ತಾರೋ ಅವರು ತಾಯಿ ಸಮಾನ, ಮುತ್ತನ್ನು ಯಾರು ಕಟ್ತಾರೋ ಅವರು ಗುರುಗಳ ಸಮಾನ. ಆ ಉಡುದಾರ ಕಟ್ ಮಾಡೋರು ಯಾರು? ಅವತ್ತು ಹಿರಿಯ ಜೋಗತಿಯರೇ ಬೇಕು. ಅವತ್ತು ನಮ್ಮ ಸೋದರ ಮಾವನು ಬಂದಿದ್ದರು, ಬೇರೆ ಬೇರೆ ಜೋಗತಿಯರು ಬಂದಿದ್ದರು. ಒಳ್ಳೆದಂಡೆಗೆ ಗಾಂಧಿ ಶೆಟ್ಟಿನೂ ಬಂದಿದ್ದರು. ಆಯಿತು. ಆವಾಗ ಅವರು ಬೇರೆ ಜೋಗತಿಯರು, ನಾನು ಗಾಂಧಿ ಅಳಿಯನ್ ಉಡ್ದಾರ ಕಟ್ ಮಾಡ್ತೀನಿ, ಗಾಂಧಿ ಅಳಿಯನ್ ಉಡ್ದಾರ ಕಟ್ ಮಾಡ್ತೀನಿ ಅಂತ ಅವರವರೇ ಮಾತಾಡ್ಕೊಂಡಿದ್ರು. ನಮ್ಮ ಮಾಮ, ನನ್ನ ಅಳಿಯನ್ ಉಡ್ದಾರ ನೀವು ಯಾಕೆ ಕಟ್ ಮಾಡ್ತೀರಿ, ನಾನೇ ಕಟ್ ಮಾಡ್ತೀನಿ, ಅಕ್ಕನ ಮಗ ನನಗೂ ಮಗ ಇದ್ದಂಗೆ ನಾನು ಕಟ್ ಮಾಡ್ತೀನಿ ಅಂತ. ಆ ಉಡ್ದಾರ ಕಟ್ ಮಾಡಿದ ತಕ್ಷಣವೇ ನಮ್ಮಮ್ಮ ಲಬ 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 ಅಳಕ್ಕೆ ಶುರು ಮಾಡಿಬಿಟ್ರು. ನಮ್ಮಮ್ಮ ಆ ದೇವರಿಗೆ ಶಾಪ ಹಾಕಕ್ಕೆ ನಿಂತ್ಕೊಂಡ್ಬಿಟ್ರು. ನನ್ನ ಮಂತೆನ ಮುರಿದು ಬಿಟ್ಟು ನೀನು ನನ್ನ ಗಂಡು ಮಗ ಉಡ್ದಾರ ಹರಿದು ಬಿಟ್ಟು ವಂಶೋದ್ಧಾರಕನ ಉಡ್ದಾರ ಕಟ್ಟಿದ್ದೆ ನಾನು. ನನ್ನ ಮಂತೆನ ಮುರಿದು ಬಿಟ್ಟು ನೀನು ಉಡ್ದಾರ ಹರಿಸಿದ್ದಿ ನೀನು. ನಿನ್ನ ಗುಡಿಗೆ ಕಲ್ಲು ಬಡಿಯ, ನಿನ್ನ ಗುಡಿಗೆ ಮುಳ್ಳು ಬಡಿಯ, ನನ್ನ ಮಂತೆನ ಮುರಿದು ನನ್ನ ಜೀವನ ಹಾಳು ಮಾಡಿದೆ ಅಂತ ಮೂರ್ಛನೆ ಬಂದು ಬಿದ್ದುಬಿಟ್ರು. ನನಗೆ ಒಂದು ಕಡೆ ಸಂತೋಷ, ನಾನು ಬಯಸಿದ್ದು ನನಗೆ ಸಿಗ್ತಾ ಇದೆಯಲ್ಲ ಅಂತ. ಎತ್ತ ತಾಯಿ ಸಂಕಟ ಯಾರು ಅಲ್ಲಿ ಹೊಳೆದಂಡಲ್ಲಿ ಬಿದ್ದು 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 ಎದೆ ಹೊಡ್ಕೊಂಡು ಅಳ್ತಾ ಇದ್ದಾಳೆ ನಮ್ಮಮ್ಮ. ಅಲ್ಲಿ ಬೇರೆ ಜನ ಎಲ್ಲ ಸಮಾಧಾನ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹಿಡಿದ್ರು ಹಿಡಿಯೋಕ್ಕಾಗ್ತಾ ಇಲ್ಲ ನಮ್ಮಮ್ಮನಿಗೆ, ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರು. ಅಯ್ಯೋ ನನ್ನ ಮಗ ಮಂತ್ಯಾನೇ ಮುರಿದೋಗ್ಬಿಡ್ತು, ಗಂಡಸಿನ ಕೈಗೆ ಬಳೆ ಹಾಕೋ ಹೊತ್ತು ತಂದುಬಿಟ್ಟು ನೀನು ಅಂತ ಮತ್ತೆ ಅಲ್ಲಿ ನಮ್ಮಮ್ಮ ಅಳಕ್ಕೆ ಶುರು ಮಾಡಿದರು. ಎಷ್ಟು ಜನ ಸುಧಾರಿಸಿದ್ರು ನಮ್ಮಮ್ಮನ್ನ ಸುಧಾರ್ಸೋಕ್ಕೆ ಆಗ್ತಾ ಇರಲಿಲ್ಲ ಅವತ್ತು. ಅದನ್ನೆಲ್ಲ ಮಾಡಿ ಗುಡಿಗೆ ಕರ್ಕೊಂಡೋಗಿ ಪಡ್ಲಿಗೆ ಬಿದ್ರಿನ ಪುಟ್ಟಿ ಬರ್ತವೆ, ಆ ಪಡ್ಲಿಗೆ ತಗೊಂಡು ಪೂಜೆ ಸಾಮಾನು ತಗೊಂಡು ಪೂಜಾರಿ ತಗೋಗಿ 5 ಮುತ್ತು ಕಟ್ತಾರೆ. 5 ಮುತ್ತು ಕಟ್ಟಿ ಪಡ್ಲಿಗಿನ ತಲೆ ಮೇಲೆ ಒರೆಸ್ತಾರೆ. ಆವಾಗ ಆ ನಾಲ್ಗಿನ ಬೇವಿನ ಕಡ್ಡಿಯಿಂದ ಸುಡ್ತಾರೆ 3 ಸರಿ. ಸುಳ್ಳನ್ನು ಹೇಳ್ಬಾರ್ದು, ಅಪಶಬ್ದಗಳನ್ನು ಮಾತಾಡಬಾರ್ದು, ಹಸಿದವರಿಗೆ ಅನ್ನ ಹಾಕಬೇಕು, ಬಿಸಿಲಿಗಿದ್ದವ್ರನ್ನ ನೆರಳಿಗೆ ಕರಿಬೇಕು, ಯಾರಾದರೂ ಊಟಕ್ಕೆ ಕುಂತಾಗ ವಿಜಲ್ ಹಾಕಿದರೆ ಊಟ ಮಾಡಬಾರ್ದು,
ಸತ್ತು ಸುದ್ದಿ ಕೇಳಿದರೆ ಊಟ ಮಾಡಬಾರ್ದು. ನಾವಿರ್ತಕ್ಕಂಥ ಏರಿಯಾದಲ್ಲಿ ಸತ್ತರೆ ಆ ಶವ ಸಂಸ್ಕಾರ ಆಗೋ ತನಕ ಜೋಗತಿಯರು ಊಟ ಮಾಡಬಾರ್ದು. ಆಕಸ್ಮಿಕ ತಡ್ಕೊಳ್ಳೋಕ್ಕೆ ಆಗದೇ ಇದ್ದರೆ ಬಟ್ಟೆ ತಗೊಂಡು ಊರು ಗಡಿ ದಾಟಿ ಆ ಊರಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಊಟ ಮಾಡಿ ಬರಬೇಕು. ಮತ್ತು ಇಲ್ಲಿ ಬಂದಮೇಲೆ ಈ ಶವ ಸಂಸ್ಕಾರ ಆದಮೇಲೆ ಮತ್ತೆ ತಲೆ ಸ್ನಾನ ಮಾಡಿ ದೇವರೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ ಈ ಥರ ಪದ್ಧತಿಗಳನ್ನೆಲ್ಲ ಬೋಧನೆ ಮಾಡಿ ನಾಲ್ಗೆ ಸುಟ್ಟು ಪಡ್ಲಿಗೆ ತಲೆ ಮೇಲೆ ಒರೆಸಿ ಉದು ಹಾಕಿಸ್ತಾರೆ. 21ನೇ ವರ್ಷಕ್ಕೆ ಮಂಜುನಾಥ ಮಂಜಮ್ಮ ಆದರು. 21 ವರ್ಷ ಆಗಿತ್ತಾ? ಆಗಿದ್ದಿರು. ಆಮೇಲೆ ಅಲ್ಲಿಂದ ಕರ್ಕೊಂಡು ಹೋದ್ರು ಊರಿಗೆ. ಮನೆ ಕರ್ಕೊಂಡು ಹೋದ್ಮೇಲೆ ಅಲ್ಲೊಂಥರ ವಾತಾವರಣ ಸೃಷ್ಟಿಯಾಯಿತು. ಒಳಗಡೆ ಇದ್ದರೆ ಒಳಗೇನು ಕೆಲಸ ನಿಂದು ಅಂತ ಬೈಯರು ನಮ್ಮಪ್ಪ ನಮ್ಮಮ್ಮ. ಹೊರಗಡೆ ಇದ್ದರೆ ಹೊರಗೇನು ಕೆಲಸ ನಿಂದು ಅಂತ ಬೈಯರು. ಇತ್ತ ಹುಡುಗರ ಜೊತೆ ಮಾತಾಡಿದರೆ ಹುಡುಗರ ಹತ್ರ ಏನು ಕೆಲಸ ಅನ್ನೋರು. ಇತ್ತ ಹುಡುಗಿಯರ ಜೊತೆ ಮಾತಾಡಿದರೆ ಹುಡುಗಿಯರ ಹತ್ರ ಏನು ಕೆಲಸ ಅನ್ನೋರು. ನಾ ಯಾರ ಹತ್ರ ಹೋಗ್ಬೋದು? ಅವಾಗ 21ನೇ ವರ್ಷದಲ್ಲಿ ಮುತ್ತು ಕಟ್ಕೊಂಡಾಗ ನೀವೇನಾಗಿದ್ರಿ? ಮಂಜಮ್ಮ ಆಗಿದ್ದೆ. ಮಂಜಮ್ಮ ಆಗ್ಬಿಟ್ಟಿದ್ರಾ? ಹಾಂ, ಮುತ್ತು ಕಟ್ಕೊಂಡು ಸೀರೆ ಉಟ್ಕೊಂಡು ಮನೆಗೆ ಹೋದ್ಮೇಲೆ ಅಷ್ಟೇ, ಭೌತಿಕವಾಗಿ ಏನು ಚೇಂಜ್ ಆಗಿರಲಿಲ್ಲ? ಇಲ್ಲ ಇಲ್ಲ ಇಲ್ಲ. ಒಳಗೂ ಇರಬೇಡ ಹೊರಗೂ ಇರಬೇಡ, ಹೆಣ್ಮಕ್ಳ ಹತ್ರ ಇರಬೇಡ ಗಂಡು ಮಕ್ಳ ಹತ್ರ ಇರಬೇಡ ಅಂದರೆ ಎಲ್ಲಿರಬೇಕು? ಯಾರನ್ನ ಮಾತಾಡಿಸ್ಬೇಕು? ನಾನು ಶುಕ್ರವಾರ ಮಂಗಳವಾರ ಪಡ್ಲಿಗೆ ತಗೊಂಡು ಭಿಕ್ಷಾಟನೆಗೆ ಹೋಗಿ ಬರ್ತಿದ್ದೆ. 20 ದಿವಸ ಆಗಿತ್ತು. ಅದು ಭಿಕ್ಷಾಟನೆ ಮಾಡಬೇಕು. ನಿಮ್ಮ ಮನೆಯವ್ರು ಒಪ್ಪುದ್ರಾ ಮಾಡಿ ಅಂತ? ಮತ್ತು ಜೋಗತಿ ದೀಕ್ಷೆ ಕೊಟ್ಟಿದ ಮೇಲೆ ಅದು ಸಂಪ್ರದಾಯವಾಗಿ ಮಾಡಲೇಬೇಕು. ಮನೇಲಿ ಹೋಗು ಅಂತ ಒಪ್ಪಿಗೆ ಕೊಟ್ಟಿದ್ರು ಅಪ್ಪ ಅಮ್ಮ? ಅಲ್ಲ, ಮುತ್ತೆ ಕಟ್ಸಿದ ಮೇಲೆ ಹೋಗು ಅಂತ ಅಪ್ಪಣೆ ಕೊಡೋದೇನು ಬಂತು? ಓಹೋ, ಹಂಗೆ ಹಂಗೆ ಹೋಗಂತ ಅಪ್ಪಣೆ ಕೊಡೋದು. ಆಯ್ತು. 5 ವಾರ ಭಿಕ್ಷಾಟನೆ ಮಾಡಿ 5 ವಾರದಲ್ಲಿ ಬಂದಂಥ ದವಸ ಧಾನ್ಯಗಳನ್ನು ಇಟ್ಟುಕೊಂಡು ಅದನ್ನೆಲ್ಲ ಶೇಖರಿಸಿ ಅಡುಗೆ ಮಾಡಿ 5 ಜನ ಜೋಗತಿಯರನ್ನ ಕರ್ಕೊಂಬಂದು ಪಡ್ಲಿಗೆ ತುಂಬಿಸಿ ಮತ್ತೆ ಪೂಜೆ ಮಾಡಿಸಿ ಉದ ಹಾಕಿಸಿ 5ನೇ ವಾರ ಪರಶುರಾಮ ಬಂದಿರ್ತಾರೆ ನಮ್ಮ ಜೊತೆಗೆ, ಅವ್ರನ್ನ ವಾಪಸ್ ಕಳಿಸೋದು ಅಂತ ಪೂಜೆ ಪದ್ಧತಿ. ನಾನು ಎಲ್ಲಿ ಹೋಗಲಿ, ಇವ್ರು ಯಾಕೆ ನಾನು ಸೇರ್ತಾ ಇಲ್ಲ? ಮನೆಗೆ ತಂದೆ ತಾಯಿ ತಮ್ಮ ತಂಗಿಯರು ಅಣ್ಣನೇ ಸೇರಿಲ್ಲ ಅಂದರೆ ನನ್ನನ್ನು ಯಾರು ಸೇರ್ತಾರೆ? ನಾನೊಂದು ಸಮುದ್ರದೊಳಗಿನ ಗಿಡ ಇದ್ದಂಗೆ. ಈ ಗಿಡದ ನೆರಳಿಗೆ ಯಾರೂ ಬರೋಲ್ಲ. ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿ ವಿಷ ತಗೋಬೇಕು ಅಂತ ನಿರ್ಧಾರ ಮಾಡಿ ಒಂದು ದಿವಸ ಪಡ್ಲಿಗೆ ತಗೊಂಡು ದಾವಣಗೆರೆಗೆ ಭಿಕ್ಷಾಟನೆಗೆ ಬಂದೆ. ಅಲ್ಲಿ ಒಂದು 7-8 ರೂಪಾಯಿ ದುಡ್ಡು ಬಂತು. ಆ 2 ರೂಪಾಯಿ ದುಡ್ಡು ಕೊಟ್ಟು ಒಂದು ವಿಷದ ಪೈಜನ್ ಬಾಟ್ಲಿಯನ್ನು ತೊಗೊಂಡೆ. ಅದು ಓಪನ್ ಮಾಡಿದೆ, ಬಾಟ್ಲ್ ಬರಲಿಲ್ಲ. ಗಾಜಿನ ಬಾಟ್ಲು. ಇಂಥ ಕಟ್ಟೆಗೆ ಆ ಬಾಟ್ಲು ತೊಗೊಂಡು ಹಿಂಗೆ ಹೊಡೆದೆ. ಅದು ಕಂಠನೇ ಎಗರಿ ಬಿಡ್ತು. ನಮ್ಮ ಮೂಗು ಗಟ್ಟೆಗೆ ಹಿಡ್ಕೊಂಡಿದ್ದು ಅಷ್ಟು ವಿಷ ಕುಡಿದು. ವಿಷ ಕುಡಿದೆ. ಮನೆಗೆ ಹೋದೆ. ರಾತ್ರಿ ಆಗಿತ್ತು. ಮನೆಗೆ ಬಾಗಿಲು ಬಡದೆ. ನಮ್ಮ ತಮ್ಮ ಬಂದು ಬಾಗಿಲು ತೆಗೆದ. ನಾನು ದೇವ್ರ ಮನೆಗೆ ಹೋಗಿ ಅದು ಪಡ್ಲಿಗೆ ಇಟ್ಟು ನಾನು ರೂಮಲ್ಲಿ ಹೋಗಿ ಮಲ್ಕೊಂಡೆ. ಮಲ್ಕೊಂಡೆ. ತಲೆ ಚಕ್ರ ಬಂದಂಗೆ ಆಗ್ತಾಯಿತ್ತು. ಇನ್ನು ವಾಂತಿ ಆಗಿಬಿಡುತ್ತೆ ಅಂತ ಅದೇನು ಬೆಡ್ಶೀಟ್ ಇತ್ತಲ್ಲ, ಆ ಬೆಡ್ಶೀಟನ್ನೇ ಬಾಯಾಗಿ ತುರ್ಕೊಂಡು ಒಂದಿಷ್ಟು. ವಾಂತಿ ಆಗಬಾರ್ದು, ಬೆಡ್ಶೀಟನ್ನು ಬಾಯಾಗಿ ತುರ್ಕೊಂಡು ಹಂಗೆ ಮಲ್ಕೊಂಡೆ. ಅದು ಯಾವ ಟೈಮಲ್ಲಿ ಬೆಡ್ಶೀಟ್ ಹೊರಗೆ ಬಿತ್ತು, ಹೊರಗೆ ಬಂದುಬಿಟ್ಟಿದೆ. ಎಲ್ಲ ವಾಂತಿ ಆಗ್ಬಿಟ್ಟು ನಾನು ಆ ಬಟ್ಟೆಗೆಲ್ಲ ಕ್ಲೀನ್ ತಗೊಂಡು ಹೊರಗಡೆ ಹೋಗಿ ಅದನ್ನು ಬಿಸಾಕಿ ಬಂದೆ. ಒಳಗೆ ಬರ್ತಾ ಹೊಸ್ಲಿ ದಾಟಿ ಒಳಗೆ ಬರೋಕ್ಕಾಗಲಿಲ್ಲ ನನ್ನ ಕೈಲಿ. ಆ ತಲೆ ಚಕ್ರ ಬಂದಂಗಾಗಿ ಈ ಕರಳೆಲ್ಲ ಬಾಯಾಗಿ ಬಂದಂಗೆ ಕಟ್ಟಿಬಿಡ್ತು. ಆ ಮನೆ ಪಕ್ಕಕ್ಕೆ ಬಾಗ್ಲ ಹತ್ರನೇ ಕಟ್ಟೆಗಳಿದ್ವು. ಆ ಕಟ್ಟೆ ಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ನಮ್ಮಮ್ಮ ಬಂದು ಮಂಜು ಎದ್ದಾಳೋ ಅಂತ ನಮ್ಮಮ್ಮ ಎಬ್ಸಿದ್ದಾರೆ. ನಮ್ಮಮ್ಮ ಎಬ್ಸಿದ್ರು ಎದ್ದಿಲ್ಲ. ಆಮೇಲೆ ಗಲ್ಲ ಹಿಡಿದು ಎದ್ದಾಳೋ ಅಂತ ಹಿಂಗೆ ಅಗಲಾಡಿಸಿದಾಗ ಕೈ ಜಿಡ್ಡು ಆಗಿರೋದು ನೋಡಿ, ಮೂಸು ನೋಡಿ, ಅಯ್ಯೋ ನನ್ನ ಮಗ ವಿಷ ಕುಡಿದ್ಬಿಟ್ಟಿದ್ದಾನೆ ಅಂತ ಅಳೋದು, ಕರಿಯೋದು, ಚೀರೋದೆಲ್ಲ ಮಾಡಿ ಕರ್ಕೊಂಡೋಗಿ ದಾವಣಗೆರೆ ಚಿಕ್ಕಟೇರಿ ಜನರಲ್ ಆಸ್ಪತ್ರೆಗೆ ಸೇರಿಸಿದ್ರು. 15 ದಿವಸ ನನಗೆ ಎಚ್ಚರ ಇಲ್ಲ ನನಗೆ. ಆಮೇಲೆ 15 ದಿವಸ ಆದಮೇಲೆ ನನಗೆ ಸರಿ ಹೋದ್ಮೇಲೆ ನೋಡ್ತೀನಿ ನನ್ನ ಜೊತೆಗೆ ಯಾರೂ ಇದ್ದಿಲ್ಲ. ನಾನು ಏನು ಇಲ್ಲಿದ್ದೀನಿ ಏನು. ಆಮೇಲೆ ಪಕ್ಕದ ಬೆಡ್ನವರೆಲ್ಲ ಹೇಳಿದ್ರು ಹಿಂಗೆ ಅಂತ. ಇಷ್ಟು ದಿವಸ ಯಾರಿದ್ರು ನನ್ನ ಹತ್ರ? ನಿಮ್ಮಮ್ಮ ಇದ್ದರು, ನಿಮ್ಮಪ್ಪ ಬರ್ತಿದ್ರು, ಹೋಗ್ತಾಯಿದ್ರು. ಆಮೇಲೆ ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿದರು ನನಗೆ. ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿದ ಮೇಲೆ ಎಲ್ಲಿಗೆ ಹೋಗ್ಬೇಕು? ಮನೆಗೆ ತಾನೇ ಹೋಗ್ಬೇಕು. ಸೀದಾ ನಾನು ಬ್ಯಾಗ ಚೀಲ ಇತ್ತು, ಚೀಲದಾಗ ಬಟ್ಟೆ ಇದ್ದು, ಒಂದು ಸೀರೆ, ಒಂದು ಜಾಕೆಟು, ಅದು ತೊಗೊಂಡೆ. ಸೀದಾ ಮನೆಗೆ ಹೋದೆ. ರಾತ್ರಿ ಆಗಿತ್ತು. ಮಲ್ಕೊಂಡೆ. ಬೆಳಗ್ಗೆ ಎದ್ದು ಕಸ ಹೊಡೆಯೋಕ್ಕೆ ಹೋದರೆ ನಮ್ಮ ತಮ್ಮ ಕಸ್ಕೊಂಡ, ತಂಗಿಯರು ಕಸ್ಕೊಂಡ್ರು. ನೀನು ಕೆಲಸ ಮಾಡಬೇಡ ನಮ್ಮ ಮನೆಯಾಗ ಅಂತಂದು. ನೀರು ತರಕ್ಕೆ ಹೋದ್ರೆ ನಮ್ಮಪ್ಪ ಬೇಡ ಅಂತ ಹೇಳಿದರು. ನಾವು ತರ್ತೀನಿ, ನೀನೇನು ತರಬೇಡ ಅಂದರು. ಇದ್ಯಾಕೋ ರಾಂಗ್ ಆದಂಗೆ ಆಗುತ್ತೆ ಕೆಲಸ ಅಂತಂದು
ನನ್ನ ಪಾಡಿಗೆ ನಾನು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಅವ್ರ ಮನೆಗೇನು ಉಣ್ಣು ಅನ್ನಲಿಲ್ಲ ತಿನ್ನೋ ಅನ್ನಲಿಲ್ಲ. ಬೇರೆಯವ್ರ ಮನೆಗೆ ಹೋಗಿ ಉಂಡು ತಿಂದು ಇಡೀ ದಿನ ಅಲ್ಲೇ ಕಾಲ ಕಳೆದೆ ಬೇರೆಯವ್ರ ಮನೆಗೆ. ಸಾಯಂಕಾಲ ಮನೆ ಹತ್ರ ಭಜನೆ ಮಾಡ್ತಾಯಿದ್ರು. ನಾನು ಹೋಗಿ ಕೂತ್ಕೊಂಡೆ, ನಮ್ಮಪ್ಪನೂ ಬಂದು ಕೂತ್ಕೊಂಡ್ರಲ್ಲಿ. ಒಂದು ಹಾಡು ಮುಗೀತು. ನಮ್ಮ ತಂದೆ ನಾನು ಸ್ವಲ್ಪ ಮಾತಾಡ್ಬೇಕ್ರಪ್ಪ. ಏನು ಶೆಟ್ರೆ ಏನು ಮಾತಾಡ್ತೀರಿ? ಇಲ್ಲ, ನನ್ನ ಮಗನ ವಿಚಾರವಾಗಿ ಮಾತಾಡಬೇಕು. ಹೇಳ್ರಿ ಶೆಟ್ರಿ ಏನು? ಭಜನೆ ಮಾಡ್ತಾಯಿದ್ರು. ನಾನು ಹೋಗಿ ಕೂತ್ಕೊಂಡೆ, ನಮ್ಮಪ್ಪನೂ ಬಂದು ಕೂತ್ಕೊಂಡ್ರಲ್ಲಿ. ಒಂದು ಹಾಡು ಮುಗೀತು. ನಮ್ಮ ತಂದೆ ನಾನು ಸ್ವಲ್ಪ ಮಾತಾಡ್ಬೇಕ್ರಪ್ಪ. ಏನು ಶೆಟ್ರೆ ಏನು ಮಾತಾಡ್ತೀರಿ? ಇಲ್ಲ, ನನ್ನ ಮಗನ ವಿಚಾರವಾಗಿ ಮಾತಾಡಬೇಕು. ಹೇಳ್ರಿ ಶೆಟ್ರಿ ಏನು? ಇವನ್ನೆಲ್ಲದಕ್ಕೂ ತಪ್ಪುದವನು. ನಮ್ಮ ಮನೆಗಿರೋದು ಬೇಡ. ಅವರ ಸಮುದಾಯ ಹೆಂಗೆ ಬದುಕುತ್ತೆ ಹಂಗೆ ಬದುಕಲಿ. ಅಯ್ಯೋ, ನಮ್ಮ ಮನೆಗಿರೋದು ಬೇಡ. ಅವರು ಏನು ಶೆಟ್ಟಿ ಹೆಂಗೆ ಮಾಡ್ತೀವಿ ಮಂಜು ಅಂದರು. ನೀವು ಹೆಂಗೆ ಹೇಳ್ತೀರಿ ಹಂಗಾರೆ? ಅಮ್ಮ ಒಪ್ಕೊಂಡ್ರ? ಹಾಂ, ಅವ್ರು ಒಪ್ಕೊಂಡ್ರು. ಅವರು ಒಪ್ಕೊಂಡ್ರು. ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ಅಂತ. ಅಷ್ಟೊಂದು ಪ್ರೀತಿ ಇತ್ತು ಅಮ್ಮನಿಗೆ. ಹ್ಞೂ, ಆ ವಿಷ ಕುಡ್ದಿದ್ದು ಅವ್ರಿಗೆಲ್ಲ ಮೈಂಡ್ ಚೇಂಜ್ ಆಗ್ಬಿಟ್ಟಿತ್ತು. ಓಕೆ, ಬೇಡ ಈಗ ಹೋಗ್ಬೇಕು ಅಂದರು. ಆಯಿತು ಹೋಗ್ತೀನಿ ಅಂದೆ. ತಿಂಗಳು ಪೂಜೆ ಮಾಡಬೇಕಾಗಿತ್ತಲ್ಲ, ಇನ್ನೂ ಮಾಡಿರಲಿಲ್ಲ. ಹೌದು. ಅವಾಗ ಮತ್ತೆ ಒಂದು ಸೀರೆ, ಒಂದು ಜಾಕೆಟ್ ಎಲ್ಲ ತಂದು ಜೋಗ್ತೀರನ್ನು ಕರೆದು ಪಡ್ಲಿಗೆ ತುಂಬಿಸಿ ಪೂಜೆ ಮಾಡಿ ಮಾರನೇ ದಿನ ನನ್ನನ್ನು ಕಳಿಸ್ಬೇಕು. ಪಡ್ಲಿಗೆಲ್ಲೇ ಒಂದು ಸೀರೆ, ಒಂದು ಜಾಕೆಟ್ ಇಟ್ಕೊಂಡು ಹೊರಟೆ. ನಮ್ಮಮ್ಮನೂ ಎಲ್ಲಿಗೆ ಹೋಗ್ತೀಯ ಅಂತ ಕೇಳಲೇ ಇಲ್ಲ ನಮ್ಮಮ್ಮ. ನಮ್ಮಪ್ಪನೂ ಎಲ್ಲಿಗೆ ಹೋಗ್ತೀಯ ಮಂಜು ಅಂತಲೂ ಕೇಳಲಿಲ್ಲ. ತುಂಬ ಬೇಜಾರಾಯಿತು. ಎಲ್ಲಿಗೆ ಹೋಗಲಿಲ್ಲ ನಾನು, ನನಗೇನು ಗೊತ್ತಿಲ್ಲ. ಎಲ್ಲಿ ಓಡಾಡೋದವರಲ್ಲ. ಈಗಿನ ಮಕ್ಕಳಾದರೂ ತುಂಬ ಚುರುಕಾಗಿರ್ತಾರೆ. ನಮಗೇನು ಗೊತ್ತಿಲ್ಲ ಎಲ್ಲಿಗೆ ಹೋಗೋದು. ದೇವರಿದ್ದಾನೆ, ಎಲ್ಲಾದರೂ ಹೋಗೋಣ, ಪಡ್ಲಿಗಿದೆ ಭಿಕ್ಷಾಟನೆ ಮಾಡೋಕ್ಕೆ ಅಂತಂದು ಪಡ್ಲಿಗೆ ತಗೊಂಡು ಮನೆ ಬಿಟ್ಟು ಹೊರಗೆ ಬಂದೆ. ನಮ್ಮಮ್ಮನಿಗೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಳಕ್ಕೆ ಜಾಗ ಐತಿ. ಇವತ್ತು ಮನೆಗೆ ಇಟ್ಕೊಳಕ್ಕೆ ಜಾಗ ಇಲ್ಲ. ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ನಮ್ಮಮ್ಮನೂ ಕೇಳಲಿಲ್ಲ. ನಾನು ಪಡ್ಲಿಗೆ ತಗೊಂಡು ಮುಂದೆ ಹೋಗ್ತಾ ಇದ್ದೀನಿ. ನಮ್ಮಪ್ಪ ಇಲ್ಲಿಂದೇ ಬರ್ತಾ ಇದ್ದಾರೆ. ಎಲ್ಲಿ ಹೋಗ್ತೀಯ ಮಂಜು ಅಂತ ನಮ್ಮಪ್ಪನೂ ಕೇಳಲಿಲ್ಲ. ಎಲ್ಲಿ ಹೋಗ್ಬೇಕಂತನೂ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದೆ. ನಮ್ಮಪ್ಪ ಒಂದು ಮಾತು ಹೇಳಿದರು, ನಮ್ಮ ಜನದಲ್ಲಿ ನಿಂತರ ಆಗಿರೋದು ತುಂಬ ಕಡಿಮೆ. ನಿಮ್ಮ ಸೋದರ ಮಾವ ನೀನು ಬಿಟ್ಟರೆ ಇನ್ಯಾರು ನಾನು ನೋಡಿಲ್ಲ. ಜಾತಿಗೆ ಕೆಟ್ಟ ಹೆಸರು ತರಬೇಡ, ಎಲ್ಲೇ ಇರು ಚೆನ್ನಾಗಿರು, ಹೋಗು ಅಂತ ಅಂದರು ನಮ್ಮಪ್ಪ. ಬಸ್ ಹತ್ತಿದೆ. ಅಲ್ಲಿ ನನಗೆ ಹೊಡೆದಿದ್ದು ಒಂದು, ದಾವಣಗೆರೆಯಲ್ಲಿದ್ದಾಗ ಒಬ್ಬರು ರಾಧಮ್ಮ ಅಂತ ಪರಿಚಯ ಆಗಿದ್ದರು. ಅವ್ರ ತಾಯಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಅವ್ರ ಊಟ ಅದನ್ನೆಲ್ಲ ತೊಗೊಂಡು ಬರ್ತಾಯಿದ್ರು ಅವ್ರ ಮನೆಗೆ ಬಂದಾಗ. ಆಯಮ್ಮ ನನಗೊಂದು 2 ಭಾನುವಾರ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಗೆ ಹೋದೆ. ಯಾಕವ್ವ ಜೋಗಮ್ಮ ಹಿಂಗೆ ಬಂದಿ ಅಂತ. ಇದು ನಡೆದಿದ್ದೆಲ್ಲ ಹೇಳಿದೆ. ಜಾಲಿನಗರದಾಗ ನಮ್ಮ ಅಕ್ಕ ಇದ್ದಾಳ, ಅಲ್ಲಿ ಮನೆ ಬಾಡಿಗೆ ಸೋವಿ ಸಿಗ್ತಾವು, ಅಲ್ಲಿ ಹೋಗಿ ಮನೆ ಬಾಡಿಗೆ ಇಟ್ಬಿಡ್ತೀನಿ, ನೀನು ಅಲ್ಲಿ ಇದ್ದು ಬಿಡು ಅವರು. ಒಂದು 50 ರೂಪಾಯಿ ಮನೆ ಬಾಡಿಗೆ ನೋಡಿ, ಒಂದು ರೂಮು, ಒಂದಷ್ಟು ದೊಡ್ಡ ರೂಮು, 50 ರೂಪಾಯಿ ತಿಂಗ್ಳಿಗೆ ಬಾಡಿಗೆ. ಅದ್ರ ಮಾತಾಡ್ಕೊಂಡು ಬಂದು ನನಗೊಂದು ತಟ್ಟೆ, ತೆಂಬಿಗೆ, ಲೋಟ ಹಾಸ್ಕೊಳ್ಳೋವು, ಒದ್ಕೊಳ್ಳೋವು, ತನಗೆ 1-2 ಸೀರೆ ಅದನ್ನೆಲ್ಲ ಕೊಟ್ಟು ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದ್ಲ. ಅಲ್ಲಿಗೆ ಹೋಗಿ ಮೂಲ ಜೋಗತಿಯರ ವೃತ್ತಿನೇ ಅದು, ಭಿಕ್ಷಾಟನೇ ವೃತ್ತಿ ಜೋಗತಿಯರು. ಹಂಗಾಗಿ ನಾನು ಭಿಕ್ಷಾಟನೆ ಶುರು ಮಾಡಿಕೊಂಡೆ. ಒಂದು ಸರಿ ಹಂಗೆ ಓಡಾಡ್ಕೊಂಡಿದ್ದಾಗ 1-2 ತಿಂಗಳು ಮನೆ ಬಾಡಿಗೆ ಕಟ್ಟಿದ್ದಿಲ್ಲ. ಮತ್ತು ಹೋಗಿ ಕುಕ್ವಾಡಕ್ಕೆ ಹೋಗಿ ಭಿಕ್ಷಾಟನೆ ಮಾಡಿಕೊಂಡು ಒಂದು 70 ರೂಪಾಯಿ ದುಡ್ಡು ಅವ್ರ ಕಡೆಗೆ ಬಿಟ್ಟಿದ್ದೆ, ಅಂಗಡಿಯವ್ರ ಕಡೆಗೆ. ಅದೊಂದು 70 ರೂಪಾಯಿ ದುಡ್ಡು ಇಸ್ಕೊಂಡು ನನಗೂ ಒಂದು 4 ಸೇರು ಅಕ್ಕಿ ಉಳಿಸ್ಕೊಂಡು ಬಂದೆ. ವಿದ್ಯಾರ್ಥಿ ಭವನಿಗೆ ಇಳಿದು ಹೈಸ್ಕೂಲ್ ಫೀಲ್ಡಿಂದ ಹೋಗಿ ಅರುಣ ಟಾಕೀಸು, ರೈಲ್ವೆ ಗೇಟು, ಜಾಲಿನಗರ ಹೋಗ್ಬಿಟ್ರೆ ಬೇಗ ಹೋಗ್ಬಿಡ್ತೀನಿ, ಹೊತ್ತಾಗೈತಲ್ಲ ಅಂತ ಅವತ್ತು ವಿದ್ಯಾರ್ಥಿ ಭವನಾಗ ಇಳಿದು ತಲೆ ಮೇಲೆ ಪಡ್ಲಿಗೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಹೈಸ್ಕೂಲ್ ಫೀಲ್ಡ್ನಾಗಿಸಿಂದ ಹೋಗ್ಬೇಕು ಅರುಣ ಟಾಕೀಸಿಂದಾಗ. ಅಲ್ಲಿಂದ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಒಂದು 5-6 ಜನ
ಕುಡ್ಕೊಂಡು ಕೂತ್ಕೊಂಡಿದ್ರು. ಕುಡಿತಾ ಕೂತ್ಕೊಂಡಿದ್ರು. ಅವ್ರು ನನ್ನನ್ನು ಮಾತಾಡಿಸಿದ್ರು. ಯಾರು ನೀನು ಅಂದರು. ಅಣ್ಣ ನಾನು ಜೋಗಮ್ಮಣ್ಣ ಅಂದು. ಎಲ್ಲಿಗೆ ಹೋಗಿದ್ದೆ? ಊರಾಡಕ್ಕೆ ಹೋಗಿದ್ದೆ. ಯಾವ ಊರಿಗೆ? ಕುಕ್ಕೋಡಕ್ಕೆ ಹೋಗಿದ್ದೆ. ದುಡ್ಡು ಎಷ್ಟು ಬಂದವಂದು? ಯಾರು ದುಡ್ಡಿಲ್ಲ ಅಣ್ಣ. ಯಾರು ದುಡ್ಡು ಕೊಡ್ತಾರೆ? ಊರಾಡ್ಕೊಂಡೆ ಒಂದು 4 ಸರಿ ಅಕ್ಕಿ ಬಂದು ತಗೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗಿ ಅಂದರು? ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದು. ಬಾ ಇಲ್ಲ ಅಂದರು. ಏನಣ್ಣ ಅಂತ ಹೋದೆ. ಎಲ್ಲಿ ಪಡ್ಲಿಗಿನ ಅಂತಂದು ಪಡ್ಲಿಗೆ ಕಸ್ಕೊಂಡ್ರು. ನಾನು ಕೈಗಿನ ಪಡ್ಲಿಗೆ ಕಿತ್ಕೊಂಡೆ. ಅವರು ಕೊಸರಾಡಿದ್ರು, ನಾನು ಕೊಸರಾಡಿದೆ. ಅವ್ರ ಕೈಗೆ ಒಂದು ಪಡ್ಲಿಗೆ, ನನ್ನ ಕೈಗೆ ಒಂದು ಪಡ್ಲಿಗೆ ಹೋಗ್ಬಿಡ್ತು. ಅಕ್ಕಿ ಎಲ್ಲ ಚೆಲ್ಲಿ ಹೋಗ್ಬಿಟ್ಟು ಅವು 1 ಪಡ್ಲಿಗೆ 2 ಪಡ್ಲಿಗೆ ಇದ್ವಲ್ಲ, ಅದ್ರ ಕೆಳಗಿಟ್ಟಿದ್ದೆ 70 ರೂಪಾಯಿ ದುಡ್ಡು. ಅವ್ರ ಕಡೆಗೊಂದು ನನ್ನ ಕಡೆಗೊಂದು ಹೋದ್ರೆ ದುಡ್ಡು ಕೆಳಗೆ ಬಿದ್ದು ಅದು 70 ರೂಪಾಯಿ ದುಡ್ಡು ಕಸ್ಕೊಂಡ್ರು. ಅಕ್ಕಿ ಎಲ್ಲ ಚೆಲ್ಲೋದು. ಅಕ್ಕಿ ಚೆಲ್ಲೋಗ್ಲಿ, ದುಡ್ಡು ಕಸ್ಕೊಳ್ಳಿ. ನನ್ನನ್ನು ಸುಮ್ಮನೆ ಬಿಟ್ಬಿಟ್ಟಿದ್ರೆ ಆಗಿತ್ತು. 5-6 ಜನ ನನ್ನ ಮೇಲೆ ಬಂದು ಫುಟ್ಬಾಲ್ ಥರ ಚೆಂಡಾಡಿದ್ರು. ಅವ್ರ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ನನ್ನನ್ನು ಉಪಯೋಗಿಸ್ಕೊಂಡ್ರು. ಅಲ್ಲಿ ಅರಸ್ತಾ ಇದ್ದೀನಿ, ಚೀರ್ತಾ ಇದ್ದೀನಿ. ಯಾರು ನನ್ನನ್ನು ಕೇಳೋರು ದಿಕ್ಕಿಲ್ಲ. ನಾನು ಹೆಣ್ಣು ಅನ್ನೋದು ಗೊತ್ತಿಲ್ಲ, ಗಂಡು ಅನ್ನೋದು ಗೊತ್ತಿಲ್ಲ. ಜಾಕೆಟ್ ಎಲ್ಲ ಕಿತ್ತು, ಸೀರೆ ಎಲ್ಲ ಹರಿದು, ಚಿಂದಿ ಉಡಾಯಿಸಿದ್ರು 6-7 ಜನ ಅವತ್ತು ನನ್ನನ್ನು ಸೇರಿ.